ಪ್ರೀತಿಯ ಬಾರು ಗುಡಿಸಿದಿದಾರು ಪ್ರೀತಿಯ ಬಾರು ಗುಡಿಸಿದಿದಾರು ದಾತಿದ್ದ ಬಂಟಿಯಂಗ ಹುಡುಗಿ ಈ ಕುಂತ ಗಂಡನ ಕಾರು ಬನ ಬನ ಅನ್ನತೈತ ಹುಡುಗಿ ನೀ ತುಂಬ ಬೋರಿನ ನೀರು. ಏ ಕೈ ಬಿಡು ಮರ. ಅಲ್ಲ ನಾನೀ ಕೈ ಹಿಡ್ಕೊಂಡು ನಿಂತಿದ್ದು ಯಾರೋ ನೋಡಿ ನಮ್ಮ ಅಪ್ಪನ ಮುಂದೆ ಹೇಳ್ಯಾರಂತ. ಈಗ ನಮ್ಮ ಅಪ್ಪನ ಕಣ್ಣಿಗೆ ಏನ್ರ ನಾವು ಕಂಡ್ವಿ ಅಂದ್ರ ನಮ್ಮ ಅಪ್ಪನ ನನಗ ನಿನಗ ಸಾಯಿಸ್ಲಾರ್ದ ಬಿಡುದ ಇಲ್ಲ. ಅಲ್ಲ ಪ್ರೀತಿ ಮಾಡಿ ಮದುವೆ ಆಗಾಕ ರೆಡಿ ಅಂದ ಮ್ಯಾಗ ಅಲ್ಲ ಗಂಗು ನಿಮ್ಮ ಅಪ್ಪಗೆ ಯಾಕೆ ಅನ್ಸ್ತಿ ಅಂತೀನಿ. ಯಾಕೆ ಅನ್ಸ್ತಿ? ನಿಮ್ಮ ಅಪ್ಪ ಏನಾರ ಅಂದ್ಬಿಟ್ಟಪ್ಪ ಅಂದ್ರೆ ಇಲ್ಲಿ ಸೀದಾ ಬಾಗಲಕೋಟೆ ಐತಲ್ಲ, ಬಾಗಲಕೋಟೆ ರಿಜಿಸ್ಟರ್ ಆಫೀಸರ್ ನಮ್ಮ ದೋಸ್ತ ಅದಾನ, ಸೀದಾ ಹೋಗಿ ಲಗ್ನ ಮಾಡ್ಕೊಂಡು ಬಂದು ಬಿಡೋಣ. ಅವನ ಮುಂದೆ ಹಾರ್ಯಾಡು ಕುಣೇನು ಅವೇನು ಬ್ಲಾಬ್ ಬ್ಲಾಬ್ ಹೋಗ್ಕೊಂಡ್ರು ಏನು ಮಾಡೋಕ್ಕಾಗೋದಿಲ್ಲ ಗಂಗು. ಅಯ್ಯಯ್ಯಯ್ಯಯ್ಯ ನಿನಗಿಷ್ಟು ಧೈರ್ಯ ಇತ್ತಂದ್ರ ನಾವು ಮದುವೆ ಆಗ್ಬೇಕಂತೇಳಿ ಇಷ್ಟ್ಯಾಕೆ ಕೊರಗಿ ಸಾಯ್ತಿದ್ವಿ. ಇಷ್ಟೊತ್ತಲ್ಲೇ ನಮ್ಮ ಮದುವೆ ಆಗಿರ್ತಿತ್ತು. ಆದ್ರೆ ಏನು ಮಾಡೋದು, ನಮ್ಮ ಅಪ್ಪ ಅಂತ ನಮ್ಮ ಮದುವೆಗೆ ಒಪ್ಪೋದಿಲ್ಲ. ನೀವೊಂದು ಕೆಲಸ ಮಾಡು, ನಮ್ಮ ಅಪ್ಪನ ಮುಂದೆ ನಿಂತು ಅವ್ನ ಕಾಲು ಹಿಡ್ಕೊಂಡು ನಿನ್ನ ಮಗಳು ಕೊಟ್ಟು ಮದುವೆ ಮಾಡು ಅಂತ ಹೇಳು. ನಮ್ಮ ಅಪ್ಪಗೆ ಏನೋ ಕನಿಕಾರ ಬಂದ್ರು ಹ್ಞೂ ಅಂದ್ರು ಅನ್ಬೋದು. ಏನು ನಾನು ನಿಮ್ಮ ಅಪ್ಪನ ಕಾಲು ಹಿಡಿಬೇಕಾ? ಹೌದು. ಅಲ್ಲ ನೋಡು ದೋಸ್ತ, ನಾ ಬೇಕಂದ್ರೆ ನಮ್ಮ ಅಪ್ಪನ ಕಾಲು ಹಿಡಿಬೇಕು. ಯಾಕ ಕಾಲು ಹಿಡಿದ್ರೆ ನಿಂದೇನು ಮರ್ಯಾದೆ ಹೋಗತ್ತೇನೆ? ಒಟ್ಟಿನ ಮ್ಯಾಗ ನೀ ನಾನು ಸೋಲಿಸ್ಬೇಕಂತೇಳಿ ನೀ ತೀರ್ಮಾನ ಮಾಡ್ಕೊಂಡು ಕುಂತಿ. ಸ್ವಾದರ ಮಾವ ಅಳಿಯ ಎಷ್ಟು ತಪ್ಪು ಮಾಡಿದ್ರು ಕ್ಷಮಿಸು ಅಂತ ದೊಡ್ಡ ಗುಣ ಇರ್ತೈತಿ ಗಂಗು. ಆದ್ರೆ ಇಲ್ಲಿ ಕೇಳ, ನಿಮ್ಮ ಅಪ್ಪಗ ನಮ್ಮ ಅವ್ಗ ಕೊಟ್ಟಿದ್ದಲ್ಲ ನಿಮ್ಮ ಅಪ್ಪ ಮಾತ, ಆ ಮಾತು ಏನಾರ ನಡೆಸ್ಕೊಡ್ಬೇಕನ್ನೋ ತಲೆಯಾಗ ಏನಾರ ಇತ್ತಂದ್ರೆ ನಿಮ್ಮ ಅಪ್ಪಗ ನಿನ್ನ ಜೋಡಿ ನಂದು ಲಗ್ನ ಮಾಡಿ. ಇಲ್ಲಿಕಂದ್ರೆ ಬೇಳೆ ಬ್ಯಾಡಂದ್ರೆ ಬಿಡು, ನಾನಿನ್ನು ಮದುವೆ ಆಗೋದಿಲ್ಲ. ಅಲ್ಲ ನಮ್ಮ ಅಪ್ಪನ ಕಾಲು ಮುಗಿಯಕ್ಕ ನಿನಗ ಈ ನಮನಿ ಮಾಡಾಕತ್ತಿದಿ. ನಾಳೆ ಮದುವೆ ಆದ್ಮೇಲೆ ನೀ ಹೆಂಗೆ ಮಾಡ್ತೀಯಪ್ಪ? ನಮ್ಮ ಅಪ್ಪನ ಕಾಲ ಅವಾಗ ನೀ ಹೆಂಗೆ ಬೀಳ್ತಿದಿ? ಪ್ರೀತಿಯಿಂದ ನಮಸ್ಕಾರ ಮಾಡೋದಕ್ಕೂ ಸೋತ್ ಕಾಲು ಹಿಡಿದಕ್ಕೂ ಭಾಳ ವ್ಯತ್ಯಾಸ ಐತೆ ಗಂಗಾ, ಭಾಳ ವ್ಯತ್ಯಾಸ ಐತೆ. ನಿಮ್ಮ ಅಪ್ಪನ ಕಾಲು ಹಿಡ್ಕೋಬೇಕಂತೇಳಿ ನಿನ್ನ ಏನು ಮನಸ್ಸಿನಾಗಿತ್ತು ಅಂತ ತಿಳ್ಕೊ. ಈ ನನ್ನ ಪ್ರೀತಿನೂ ಬೇಡ, ನಾನು ಏನೂ ಬೇಡ. ನೋಡ, ನೀ ಪೂರ್ವ, ನಾ ಪಶ್ಚಿಮಕ್ಕಿನೇ. ಏ ನಿಂದ್ರ ಒಮ್ಮರೆ. ಅಲ್ಲ ನಮ್ಮ ಅಪ್ಪನ ಮೇಲೆ ನಿನಗಿಷ್ಟು ಸಿಟ್ಟಿದ್ರ ಮುಂದೆ ಹೆಂಗೆ ನಾವು ಮದುವೆ ಆಗೋದಂತ? ಅಲ್ಲ ನಾನು ನಿನಗೆ ಬೇಕೋದಲ್ಲ, ಬೇಕು. ಹೋಗ ಸೀದಾ ನಿಮ್ಮ ಅಪ್ಪನ ಕಡೆ ಹೋಗ, ಹೋಗಿ ಕೆಲಸ ಅವನ ಕಾಡಬೇಡೆ ವಾಪಸ್. ಇಲ್ಲಿ ಕಂದ್ರೆ ಇಲ್ಲಿ ಕೇಳ್ತೀನಿ ಕೇಳ, ನೀ ಏನು ಅವೇನಾರು ಒಪ್ಪಲಿಲ್ಲ ಅಂದ್ರೆ ಸೀದಾ ನನ್ನ ಹತ್ರ ಬಾ. ಬಂದ್ಗೊಳಕ ನನ್ನ ಜೋಡಿ ಕೈ ಜೋಡಿಸ. ಕೈ ಜೋಡಿಸಿದಪ್ಪ ಅಂದ್ರೆ ನಿಮ್ಮ ಅಪ್ಪ ಏನದಲ್ಲ ಆ ಕಲಾದಿಗೆ ಆಗ ಕುಂತನ್ಲ ನಿಮ್ಮ ಅಪ್ಪ ಮುದಡ್ಯ, ಹೌದು, ಅವ ನನ್ನ ಕಾಲು ಹಿಡ್ಕೊಂಡು ನನ್ನ ಮಗಳು ಲಗ್ನ ಮಾಡ್ಕೊ ಅಂತೇಳಿ ನಾ ಏನಾರ ಒಪ್ಪಿಸ್ಲಿಲ್ಲ ಅಂದ್ರೆ ನನ್ನ ಹೆಸರ ಮೋಹನನ ಅಲ್ಲ. ಆಯ್ತು, ನೀ ಹೇಳ್ದಂಗ ನಾನು ಕೇಳ್ತೀನಿ. ನಮ್ಮಪ್ಪನ ಮದುವೆಗೆ ಒಪ್ಲಿ ಬಿಡ್ಲಿ, ನಾ ಮಾತ್ರ ನೀ ಹೇಳ್ದಂಗ ಕೇಳ್ತೀನಿ ನೋಡು. ಹಂಗಂದ್ರೆ ಮತ್ತೆ ಆಗ್ತಡ ಇದ ಹುರುಪ್ನಾಗ ಹೊಡೆವ ಇಟ್ಟಲ್ಲ ಮನಗಂಡ ಗೂಟ ಕಟ್ಟಿದಿ ಪ್ರೀತಿಗಿ ರೇಟ ಎಲ್ಲ ಗೊತ್ತಾಗಿ ಅನಸತೈತ್ಯನಿ ಹೆಂಡದಿ ಅನ್ನೋದು ಡೌಟ. ಇಟ್ಟಲ್ಲ ಮನಗಂಡ ಗೂಟ ಕಟ್ಟಿದಿ ಪ್ರೀತಿಗಿ ರೇಟ. ಇಟ್ಟಲ್ಲ ಮನಗಂಡ ಗೂಟ ಕಟ್ಟಿದಿ ಪ್ರೀತಿಗಿ ರೇಟ ಎಲ್ಲ ಗೊತ್ತಾಗಿ ಅನಸತೈತ್ಯನಿ ಹೆಣ್ಣದಿ ಅನ್ನೋದು ಡೌಟ. ಎಲ್ಲ ಗೊತ್ತಾಗಿ ಅನಸತೈತೇನಿ ಹೆಣ್ಣದಿ ಅನ್ನೋದು ಡೌಟ. ಇಟ್ಟಲ್ಲ ಮನಗಂಡ ಗೂಟ ಕಟ್ಟಿದಿ ಪ್ರೀತಿಗಿ ರೇಟ. ಹಾವೇರಿ ಹುಡುಗಿನಿ ಬಾರಿ ಬಾಂದಾಗ ಬರ್ತಿದ್ನ ಹಾರಿ ಸಿಕ್ಕಾಗ ಅನ್ಕೊಂಡಿದ್ನ ರೊಟ್ಟಿ ಬಿತ್ತತ್ತ ತುಪ್ಪದಾಗ ಜಾರಿ.
ಆನಂದ, ಊರಿನ ಗುರು ಹಿರಿಯರು ಎಲ್ಲರೂ ಬಂದಿದ್ದಾರೆ. ಗೌರಿ, ಊರಿನ ಎಲ್ಲ ಹೆಣ್ಣು ಮಕ್ಕಳನ್ನು ಕರೆದುಕೊಂಡು ಬಂದಿರುವೆಯಾ? ಗೌರಿ, ಅಣ್ಣ, ರಮೇಶನಿಗೆ ಎಷ್ಟೇ ಪತ್ರ ಬರೆದರೂ ಅವನು ಬರಲಿಲ್ಲವಲ್ಲ? ಗೌರಿ, ಊರಿನ ಎಲ್ಲ ಹೆಣ್ಣು ಮಕ್ಕಳನ್ನು ಕರೆದುಕೊಂಡು ಬಂದಿರುವೆಯಾ? ಎಲ್ಲರೂ ಬಂದಿದ್ದಾರೆ ಸ್ವಾಮಿ. ಇನ್ನು ಮಂತ್ರ ಚಾಲು ಮಾಡಿ ಮದುವೆ ಮುಗಿಸಿದ್ರೆ ಅಷ್ಟೇ ಮುಗಿದೋಯ್ತು. ಆನಂದ, ಅವನು ಊರಿನಲ್ಲಿರುವನು, ಬೇರೆ ಕೆಲಸದ ಮೇಲೆ ಎಲ್ಲಿಯಾದರೂ ಹೋಗಿದ್ದಾನೋ ಅವನ ವಿಷಯ ಬೇಡ. ಸ್ವಾಮೀಜಿಯವರೇ, ಮಂತ್ರ ಪ್ರಾರಂಭಿಸಿ. ಪ್ರಾರಂಭಿಸ್ತೀನಿ. ಊರಾಗ ಒಂದು 30-35 ಲಗ್ನ ಮಾಡಿ ನೋತಮ್ಮ, ನಾನು ಬಿಟ್ಟು ನೀವು ಮಂತ್ರ ಚಾಲು ಮಾಡಕತ್ತಿರಲ್ಲ. ತದೇವ ಲಗ್ನಂ ಸುದಿನಂತು ದೇವ ತಾರಾಬಲಂ ಚಂದ್ರಬಲಂತು ದೇವ ವಿದ್ಯಾಬಲಂ ದೈವಬಲಂತು ದೇವ ಶುಭಮೂರ್ತೆ ಸಾವಧಾನ ಜೈ ಮಂಗಲಂ ಜೈ ನಮ ಪಾರ್ವತೀಶ್ವರ ನನ್ನ ಮೈದುನ ಬಾಳಿಗೆ ಬೆಳಕಾಗಿ ಈ ಮನೆಯ ಕೀರ್ತಿ ನಂದಾದೀಪ ನೀನಾಗಿ ಆದಷ್ಟು ಬೇಗನೆ ಈ ಮನೆ ಮಲ್ಲಿಗೆಯಂತೆ ಸುವಾಸನೆ ಬೀರುತ್ತಾ ಈ ಮನೆ ದೀಪ ಬೆಳಗಲೆಮ್ಮ. ಆಗ್ಲೇ ಅಕ್ಕ. ಆಗ್ಲಪ್ಪ, ಇಬ್ರು ನಿಮ್ಮ ಅಪ್ಪನ ಆಶೀರ್ವಾದ ತಗೋರಿ. ರೂಪ, ಮಾವನ ಮಗಳೆಂಬ ಅಭಿಮಾನದಿಂದ ನಿನ್ನನ್ನು ನನ್ನ ಮನೆಗೆ ಸೊಸೆಯನ್ನಾಗಿ ಕರೆದು ಸ್ವೀಕರಿಸಿದೆವು. ನನ್ನ ತಮ್ಮನ ಕೈ ಹಿಡಿದು ನನ್ನ ಮನೆಗೆ ಪ್ರೀತಿಯ ಸೊಸೆಯಾಗಿ ಬಂದಿರುವೆ. ನೋಡಮ್ಮ, ದೇವರ ಸಾಕ್ಷಿಯಾಗಿ, ದೈವ ಸಾಕ್ಷಿಯಾಗಿ, ಆದರ್ಶ ನಾರಿಯಾಗಿ ನನ್ನ ಮನೆಯ ಬೆಳಗುವಂಥ ಜ್ಯೋತಿ ನೀನಾಗಬೇಕು ಸೊಸೆಯೇ, ನೀನಾಗಬೇಕು. ಆಗ್ಲಿ ಮಾವ, ನಿಮ್ಮ ಆಸೆಯಂತೆ ಬಾಳುವೆ. ರೂಪ, ಅಣ್ಣ, ಅತ್ತಿಗೆ, ತಂಗಿ ಎಲ್ಲರೂ ನಿನಗೆ ಸಿಕ್ಕಿದ್ದಾರೆ. ಯಾವ ಜನ್ಮದ ಪುಣ್ಯವೋ ಏನೋ ಇಂಥ ಸಂತೋಷದ ಸುದೇ ಆಗಿದೆ. ನನಗೆ ತುಂಬ ಸಂತೋಷವಾಗುತ್ತದೆ. ನಗು ನಗುತ್ತಾ ನೀನು ಇರಮ್ಮ. ನಿನ್ನಿಂದ ಹುಟ್ಟಿದ ಮನೆಗೆ ಕೀರ್ತಿ ತರೋಮ್ಮ. ಮಾಮ, ಇನ್ನು ಮುಂದೆ ನಿನ್ನ ಮಗಳಲ್ಲ, ನಮ್ಮ ಮಗಳಾಗಿ ನೋಡಿಕೊಳ್ಳುತ್ತೇವೆ. ನೀನು ಅವಳ ಬಗ್ಗೆ ಚಿಂತೆ ಮಾಡದಿರು ಮಾಮ. ನನ್ನ ತಂಗಿ ತುಂಬ ಜಾಣೆ, ಎಲ್ಲರ ಮನಸ್ಸನ್ನು ಬೇಗನೆ ಅರ್ಥ ಮಾಡ್ಕೊಂಡು ಬಿಡ್ತಾಳೆ. ಬನ್ನಿರಿ, ಇದೇ ಸಂತೋಷದ ಸಮಯದಲ್ಲಿ ಎಲ್ಲರೂ ಸೇರಿ ಸಿಹಿ ಊಟ ಮಾಡೋಣ. ರೂಪ, ಬಾ ರೂಪ, ಬಾ. ನಮ್ಮ ಮೊದಲನೆಯ ರಾತ್ರಿಯಂದು ನಿನ್ನ ಮೈಗೊಪ್ಪುವ ಸುಂದರವಾದ ಸೀರೆಯನ್ನುಟ್ಟುಕೊಂಡು, ಮುಡಿ ತುಂಬ ಮಲ್ಲಿಗೆಯ ಹೂವನ್ನು ಮುಡಿದುಕೊಂಡು, ಕೈಯಲ್ಲಿ ಹಾಲಿನ ಬಿಂದಿಗೆಯನ್ನು ಹಿಡಿದುಕೊಂಡು ನಾಚುತ್ತಾ ನೀನು ನನ್ನ ಬಳಿಗೆ ಬಂದದ್ದನ್ನು ನೋಡಿ ಆ ದೇವಲೋಕದ ಅಪ್ಸರೆಯೇ ಧರೆಗಿಳಿದು ಬಂದಳೆಂದು ನಾನು ತಿಳಿದೆ. ರೂಪ, ನಾನು ನಿನ್ನಲ್ಲಿ ಒಂದು ಮಾತು ಕೇಳಲೆ? ಕೇಳಿ. ನಾನು ಮಳೆ ಬಿಸಿಲಿಲ್ಲ ಎನ್ನದೆ, ಹಗಲು ರಾತ್ರಿ ಎನ್ನದೆ, ನಿತ್ಯ ಭೂಮಿಯಲ್ಲಿ ದುಡಿಯುವ ಒಕ್ಕಲಿಗ, ವಿದ್ಯೆ ಇಲ್ಲದೆ ನಯ ನಾಜುಕನ್ನು ಅರಿಯದೆ,
ಭೂಮಾತೆಯೇ ಅನ್ನದಾತಿ ಎಂದು ದುಡಿದು ಬೆವರು ಸುರಿಸುವ ಮಣ್ಣಿನ ಮಗ. ಕೈ ಕೆಸರಾದರೆ ಬಾಯಿ ಮುಸಿರೆಂದು ಬೆವರು ಸುರಿಸಿ ಭೂಮಿ ತಾಯಿಯ ಮಣ್ಣಿನ ಮಗ. ಇದನ್ನೆಲ್ಲವನ್ನು ತಿಳಿದು ನೀನು ಮದುವೆಯಾದಿದ್ದು ನಿನ್ನ ಮನಸ್ಸಿನ ಒಪ್ಪಿಗೆಯಿಂದಲೋ ಅಥವಾ ನಿಮ್ಮಪ್ಪನ ಒತ್ತಾಯದಿಂದಲೋ? ಸತ್ಯ ಹೇಳು. ನನ್ನ ಮೇಲಿನ ಪ್ರೀತಿಯಿಂದ ನೀನು ಮದುವೆಯಾಗಿದ್ದರೆ ಆ ಹಾಲನ್ನು ನನ್ನ ಕೈಯಲ್ಲಿ ಕೊಡು. ರೂಪ, ಹಾಗೆ ಗೋನು ಅಲ್ಲಾಡಿಸಿದರೆ ನಾನು ಏನೆಂದು ತಿಳಿದುಕೊಳ್ಳಲಿ? ಯಾಕೆ ಕಣ್ಣಲ್ಲಿ ನೀರು? ರೀ, ಇವು ಆನಂದದ ಬಾಷ್ಪ. ಯಾಕೆಂದ್ರೆ ಅದೆಷ್ಟೇ ಕನಸುಗಳನ್ನು ಕಟ್ಟಿಕೊಂಡು ನನ್ನ ಆಸೆಯೆಲ್ಲ ನಿರಾಸೆಯಾಗಿ ಹೋದವು. ನಿಮ್ಮನ್ನೇ ಮದುವೆ ಆಗಬೇಕು ಎಂದು ದೇವರು ನಿರ್ಣಯ ಮಾಡಿದ್ದಾನೆ ಅಂದಾಗ ನನ್ನ ಕಣ್ಣಲ್ಲಿ ಸಂತೋಷ ಹೆಚ್ಚಾಗಿ ತಾವೇ ಕಣ್ಣೀರು ಹೊರಬರ್ತಾ ಇದೆ. ಈ ಪ್ರಥಮ ರಾತ್ರಿ ಈ ನನ್ನ ಜೀವನದಲ್ಲಿ ಮರೆಯದ ರಾತ್ರಿಯಾಗಿ ಉಳಿದೇ ಬಿಟ್ಟಿದ್ದೀರಿ. ಹೌದೇ? ನಿನ್ನ ಮಾತಿನಿಂದ ನನಗೆ ತುಂಬಾ ಸಂತೋಷವಾಯಿತು. ಬುದ್ಧಿವಂತಳು ಧೀಮಂತಳು ಆದಂಥ ನೀನು ನನ್ನ ಮಡದಿಯಾಗಿ ಬಂದಿದ್ದು ನನಗೆ ತುಂಬಾ ಸಂತೋಷವಾಯಿತು. ನಿನ್ನ ಹಿರಿದಾದ ಮನಸ್ಸನ್ನು ನಾನು ಎಷ್ಟು ಹಾಡಿ ಹೊಗಳಿದರೂ ಕಮ್ಮಿನೇ. ನಿನ್ನ ಜನ್ಮ ಜನ್ಮದ ಪುಣ್ಯ ಮಾಡಿರುವೆ. ನನ್ನಂಥ ಭಾಗ್ಯವಂತ ಮತ್ಯಾರಿಲ್ಲವೆಂದು ನಾನು ಭಾವಿಸುತ್ತೇನೆ. ನಿಮ್ಮ ಭಾಗ್ಯನೋ ಅಥವಾ ನನ್ನ ಭಾಗ್ಯನೋ ಆ ದೇವರಿಗೆ ಗೊತ್ತು. ಅದೆಷ್ಟೇ ಕಣ್ಣೀರು ಸುರಿಸು, ಅದೆಷ್ಟೇ ಕನಿಕರ ಪಟ್ಟರು ಕೂಡ ನಿಮ್ಮ ಜೊತೆ ನನ್ನ ಮದುವೆ ಆಗುವುದು ತಪ್ಪಲೇ ಇಲ್ಲ. ನಿನ್ನ ಮಾತೇನು ನಿಜ. ನಿನಗೂ ನನಗೂ ಜೋಡಿ ಆಗೋದೆಂದು, ಈ ಮದುವೆಯೇ ಬೇಡ ಬೇಡವೆಂದು ನನ್ನ ತಮ್ಮ ಹಠ ಹಿಡಿದ. ಆದರೆ ದೇವರು ದೊಡ್ಡವನು, ನನ್ನನ್ನೇ ಗೆಲ್ಲಿಸಿ ನಿನ್ನನ್ನು ಮಡದಿಯನ್ನಾಗಿಸಿದ. ನೀನು ನನ್ನ ಪಾಲಿಗೆ ಬಯಸದೆ ಬಂದ ಮಹಾಲಕ್ಷ್ಮಿ. ದೂರವೇಕೆ ನಿಂತಿರುವೆ? ಹತ್ತಿರ ಬಾ. ಮನ ಗೆದ್ದ ಮುದ್ದಾದ ಗಿಳಿಯನ್ನು ಹೃದಯ ಪಂಜರದಲ್ಲಿಟ್ಟು ಮುದ್ದಿಸುವೆ, ಪ್ರೀತಿಸುವೆ, ಆರಾಧಿಸುವೆ. ಬಾರು ಬಾ ಬಾ. ಈ ಹೃದಯದ ಹೂವಲ್ಲಿ ನಾನು ಕೂಡ ನಿಮ್ಮ ಜೊತೆ ಇದ್ದು ಸುಖದಿಂದ ಜೀವನ ಸಾಗಿಸಬೇಕು ಅಂತ ನಿರ್ಧರಿಸುವೆ. ಎಲ್ಲವೂ ದೇವರ ಇಚ್ಛೆ ಇರುವಾಗ ನನ್ನ ಮಾತೇನಿದೆ? ನಿಮ್ಮ ಪಾದ ಸೇವೆ ನನಗೆ ಪುಣ್ಯ ದೊರೆಯಲಿ ಅಂತ ಕೇಳ್ಕೊಳ್ತೀನಿ. ನೀನು ನನ್ನ ಮಡದಿಯಷ್ಟೇ ಅಲ್ಲ, ನನ್ನ ಮನದ ದೇವತೆಯೂ ಆಗಿರುವೆ. ನಿನ್ನಂತ ಹಿರಿದಾದ ಮನಸ್ಸನ್ನು ನಾನು ಎಷ್ಟು ಹಾಡಿ ಹೊಗಳಿದರೂ ಕಮ್ಮಿನೇ. ರೂಪಾ, ನೀನು ನನ್ನ ಮಾವನ ಮಗಳು ಅಷ್ಟೇ ಅಲ್ಲ, ನಮ್ಮ ಮನೆಯ ಸಕಲ ವಿಚಾರಗಳನ್ನು ಅರಿತಿರುವೆ. ರೂಪಾ, ನಮ್ಮ ಬದುಕಿನಲ್ಲಿ ಕಷ್ಟ ಸುಖಗಳು ಎಷ್ಟೇ ಬರಲಿ ಸಮನಾಗಿ ಹಂಚಿಕೊಂಡು ಹೋಗೋಣ. ಗಂಡು ಹೆಣ್ಣು ಎರಡು ಬಂಡಿಯ ಗಾಲಿಗಳಿದ್ದಂತೆ ಸಮನಾಗಿ ಸಾಗಿದರೆ ಸಂಸಾರ ಸುಖದಿಂದ ಸಾಗುವುದು. ನಿನ್ನಿಂದ ಈ ಮನ ಬೆಳಗಬೇಕು. ಈ ಸಮಾಜದಲ್ಲಿ ನಿನ್ನ ಹೆಸರು ಅಚ್ಚಳಿಯದಂತೆ ಉಳಿಯುತ್ತದೆ. ರೀ, ನನ್ನ ಮೇಲೆ ಅದೆಷ್ಟು ನಂಬಿಕೆ ವಿಶ್ವಾಸ ಇದೆ ರೀ ನಮಗೆ? ಹೌದು ರೂಪಾ, ನೀನು ಮನಸ್ಸು ಮಾಡಿದ್ದರೆ ಶ್ರೀಮಂತನನ್ನಾಗಲಿ ನೌಕರಿ ಮಾಡುವವನ್ನಾಗಲಿ ಮದುವೆ ಮಾಡಿಕೊಂಡು ಸಂತೋಷದಿಂದ ಬದುಕಬಹುದಾಗಿತ್ತು. ಆದರೆ ಆದರ್ಶಿನಿಯಾದ ನೀನು ನನ್ನಂತ ಸಾಮಾನ್ಯ ಒಕ್ಕಲಿಗೆ ನನ್ನ ಮದುವೆ ಮಾಡಿಕೊಂಡು ನನ್ನನ್ನು ಉದ್ಧಾರ ಮಾಡಲು ಬಂದಿರುವ ಮಹಾಲಕ್ಷ್ಮಿ ನೀನು. ನಿನ್ನ ಮಾತನ್ನು ನಾನು ಎಂದು ಮೀರಲಾರೆ, ನಿನ್ನನ್ನು ನಾನು ಎಂದು ಅರಕ್ಷಣವೂ ಬಿಟ್ಟಿರಲಾರೆ. ರೂಪಾ, ನಮ್ಮ ಬದುಕಿನಲ್ಲಿ ಕಷ್ಟ ಸುಖಗಳು ಎಷ್ಟೇ ಬರಲಿ ಹೊಂದಿಕೊಂಡು ಹೋಗೋಣ. ನಿನ್ನ ಮದುವೆ ಮಾತು ಮುಗಿದ ದಿನವೇ ನಮ್ಮ ಹೊಲದಲ್ಲಿ ಬೋರು ಹಾಕಿಸಿದೆವು. ಸಾಕಷ್ಟು ನೀರು ದೊರೆಯಿತು. ಮುಂದಿನ ಕೆಲಸಕ್ಕೆ ಕೇಳಿದೆಲ್ಲೆಲ್ಲ ಸಾಲವು ದೊರೆಯಿತು. ಹೊಲ ತುಂಬ ಶೇಂಗಾ ಬಿತ್ತಲು ಅನುಕೂಲವಾಯಿತು.
ಇದು ಇಂದು ಹೊಲದಲ್ಲಿ ಬೆಳೆದು ನಿಂತಿರುವ ಬೆಳೆ ನಿನ್ನ ಕಾಲಗುಣದಿಂದಲೇ ಹೊರತು ನಮ್ಮ ಶ್ರಮ ಬಲದಿಂದಲ್ಲ. ಇಂದು ಮಹಾಲಕ್ಷ್ಮಿಯಾಗಿ ಈ ಮನೆಗೆ ಬಂದಿರುವೆ, ಶ್ರೀಮಂತಿಗೆ ಸುಖ ಬಂಡೆ ಹೊತ್ತು ತಂದಿರುವೆ. ರೀ, ಸಾಕು ಮಾಡ್ರಿ ನಿಮ್ಮ ಹೊಗಳಿಕೆ ಮಾತನ್ನು. ನಿಮ್ಮ ಮೇಲೆ ಇಟ್ಟಿರುವ ಈ ನಿಮ್ಮ ಅಭಿಮಾನಕ್ಕೆ ನಾನು ಸದಾ ಚಿರಋಣಿಯಾಗಿರ್ತೇನೆ. ನಿತ್ಯ ನೀವು ತೋರಿಸುವ ದಾರಿಯಲ್ಲೇ ನಡೆದುಕೊಂಡು ಹೋಗ್ತೇನೆ. ನೀವು ಹೇಳಿದ ಹಾಗೆ ಕೇಳಿಕೊಂಡು ಹೊಂದಿಕೊಂಡು ನಿಮ್ಮ ಜೊತೆ ಜೀವನ ಮಾಡುತ್ತೇನ್ರಿ. ರೂಪಾ, ಅಣ್ಣ ಅತ್ತಿಗೆರ ಬಗೆಗೆ ನಿನಗೆ ಚೆನ್ನಾಗಿ ಗೊತ್ತಿದೆ. ನಾವು ಇಷ್ಟು ಮಟ್ಟಕ್ಕೆ ಬರಲು ಅವರ ತ್ಯಾಗವೇ ಕಾರಣ. ನಮ್ಮ ಅಣ್ಣ ಅತ್ತಿಗೆಯರನ್ನು ದೇವರಂತೆ ಕೊಂಡು ಒಂದಾಗಿ ಎಲ್ಲರೂ ಒಂದಾಗಿ ಕೂಡಿಕೊಂಡು ಬದುಕೋಣ. ಅವರ ಆಸೆಯನ್ನು ಪೂರೈಸೋಣ. ರೀ, ಮೊದಲ ದಿನವೇ ನಿಮ್ಮ ಮನಸ್ಸಲ್ಲಿದ್ದ ಆಸೆಯನ್ನು ಹೇಳಿದ್ರಲ್ಲ, ನನಗೆ ತುಂಬಾ ಸಂತೋಷವಾಯಿತು. ಆಗ್ಲಿ ರೀ, ಅಣ್ಣ ಅತ್ತಿಗೆರೆ ಎಲ್ಲರ ಜೊತೆ ಹೊಂದಿಕೊಂಡು ಹೋಗುತ್ತೇನೆ. ಪ್ರಸಂಗ ಬಿದ್ದಿದ್ದೆ ಆದರೆ ನಿಮ್ಮ ಜೊತೆಯಲ್ಲಿ ಸೇರಿ ಹೊಲದ ಕೆಲಸನೂ ಮಾಡ್ತೇನೆ ರೀ. ಆಯ್ತು ರೀ, ನೀವು ಹೇಗೆ ಹೇಳ್ತೀರೋ ಹಾಗೆ ಕೇಳ್ತೇನೆ. ಅಮೃತ ಕುಡಿದಷ್ಟೇ ಸಂತೋಷವಾಯಿತು. ನನ್ನ ಬದುಕು ಸಾರ್ಥಕವಾಯಿತು. ರೂಪಾ, ಈ ಸುಂದರ ಸಮಯದಲ್ಲಿ ಒಂದು ಮುದ್ದಾದ ಗೀತೆಯನ್ನು ಹಾಡಬಹುದು. ಪ್ರೀತಿಗಾಗಿ ಪ್ರಾಣ ಹೋಗಲಿ, ಪ್ರಿಯೆ ನಿನ್ನ ಕೈ ಬಿಡಲಾರೆ. ಯುಗಗಳು ಕಳೆದು ಉರುಳಿದರು, ಯುಗಗಳು ಕಳೆದು ಉರುಳಿದರು, ನೀನೆ ನನ್ನ ಜೀವನ ಜ್ಯೋತಿ. ಪ್ರೀತಿಗಾಗಿ ಪ್ರಾಣ ಹೋಗಲಿ, ಪ್ರಿಯೆ ನಿನ್ನ ಕೈ ಬಿಡಲಾರೆ. ಪ್ರೀತಿಗಾಗಿ ಪ್ರಾಣ ಹೋಗಲಿ, ಪ್ರಿಯೆ ನಿನ್ನ ಕೈ ಬಿಡಲಾರೆ. ಯುಗಗಳು ಕಳೆದು ಉರುಳಿದರು, ಯುಗಗಳು ಕಳೆದು ಉರುಳಿದರು, ನೀನೆ ನನ್ನ ಜೀವನ ಜ್ಯೋತಿ. ಪ್ರೀತಿಗಾಗಿ ಪ್ರಾಣ ಹೋಗಲಿ, ಪ್ರಿಯೆ ನಿನ್ನ ಕೈ ಬಿಡಲಾರೆ. ರಕುತದಿ ಬರಿದ ಪ್ರೀತಿಯು ಮಧುರ, ಜಗ ಮುಳುಗಿ ಹೋದರು ನೀ ನನಗೆ ಅಮರ. ರಕುತದಿ ಬರಿದ ಪ್ರೀತಿಯು ಮಧುರ, ಜಗ ಮುಳುಗಿ ಹೋದರು ನೀ ನನಗೆ ಅಮರ. ದೇಹಗಳೆರಡು ಜೀವವು ಒಂದೇ, ದೇಹಗಳೆರಡು ಜೀವವು ಒಂದೇ, ಪ್ರೀತಿಸುವ ಭಯವೇಕೆ. ಪ್ರೀತಿಗಾಗಿ ಪ್ರಾಣ ಹೋಗಲಿ, ಪ್ರಿಯೆ ನಿನ್ನ ಕೈ ಬಿಡಲಾರೆ. ಲರಲಲ 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 ರೂಪಾ, ಬಾ ರೂಪಾ, ಈ ರಾತ್ರಿ ನಮ್ಮಿಬ್ಬರಿಗೆ ಮಧುರ ರಾತ್ರಿಯಾಗಲಿ. ನಮ್ಮ ಜೀವನ ಹಾಲು ಜೇನಿನಂತೆ ಸಿಹಿ ಸಕ್ಕರೆಯಾಗಲಿ. ಬಾ ರೂಪಾ. ನೀವು ನಡೆಯಿರಿ, ನಾನು ನೀರು ತೆಗೆದುಕೊಂಡು ಬರ್ತೀನಿ. ಪ್ರಥಮ ರಾತ್ರಿ, ನಿನಗೆ ಇದು ಪ್ರಥಮ ರಾತ್ರಿ ಆಗಿರಬಹುದು ನಿಜ, ಆದ್ರೆ ಇವತ್ತಿಗೆ ನನ್ನ ಪಾಲಿಗೆ ಇದು ಕರಾಳ ರಾತ್ರಿ. ಸುಂದರವಾಗಿದ್ದ ಹೆಣ್ಣನ್ನು ಮದುವೆ ಮಾಡಿಕೊಂಡು ಸುಖ ಸಂತೋಷದಿಂದ ತೇಲಾಡಬೇಕು ಅಂತಿದ್ದೀಯಾ?
ನೋಡ್ತಾ ಇರು, ನನ್ನ ಮದುವೆ ಮಾಡಿಕೊಂಡ ತಪ್ಪಿಗೆ ನೀನು ಶಿಕ್ಷೆ ಅನುಭವಿಸಲೇಬೇಕು. ಒಂದು ವೇಳೆ ಅನುಭವಿಸದೆ ಹೋದ್ರೆ ನಾನು ಮಾತ್ರ ನೀನು ಯಾವ ಕಾರಣಕ್ಕೂ ಸುಮ್ಮನೆ ಬಿಡುವುದಿಲ್ಲ. ಯಾಕೆ ರೂಪ, ನೀರು ತೆಗೆದುಕೊಂಡು ಬರುತ್ತೇನೆ ಎಂದು ಹೇಳಿ ಏನೋ ಚಿಂತಿಸುತ್ತಾ ನಿಂತಿರುವೆಯಲ್ಲ? ಅದು ಹಾಗಲ್ಲ ರೀ, ನನ್ನ ಮನದ ಮಾತನ್ನು ನಿಮ್ಮ ಮುಂದೆ ಹೇಗೆ ಹೇಳಬೇಕು ಅಂತ ತಿಳಿತಾ ಇಲ್ಲ. ನಿಮ್ಮನ್ನು ಮದುವೆ ಆಗಬೇಕಾದ್ರೆ ಅದಷ್ಟು ದೇವರಿಗೆ ಹರಕೆ ಹೊತ್ತಿದ್ನು, ಅದೆಷ್ಟು ಉಪವಾಸ ಋತುಗಳನ್ನು ಮಾಡಿದ್ನು. ಆದರೂ ಕೂಡ ಈ ಋತುಗದ ಮುಂದೆ ಈ ನಿಮ್ಮ ಜೊತೆ ಜೀವನ ಮಾಡೋದು ನನಗೇನು ದೊಡ್ಡದಲ್ಲ ಅಂತ ನಿರ್ಧರಿಸಿದರೆ. ಯಾದಾವ ವ್ರತ ಬಿಡಿಸಿ ಹೇಳಿದರೆ ತಾನೇ ನನಗೆ ಅರ್ಥವಾಗುವುದು. ನೋಡ್ರಿ ಸ್ವಾಮಿ, ನಿಮ್ಮನ್ನೇ ಮದುವೆ ಆಗಬೇಕು ಅಂತ ದಿನನಿತ್ಯ ನಮ್ಮ ಮನೆಯಲ್ಲಿ ನಾನು ಕಣ್ಣೀರು ಹಾಕ್ತಾ ಇದ್ದೆ. ನಿಮ್ಮ ಸಲುವಾಗಿ ಅದೆಷ್ಟೇ ಪೂಜೆ ಪುನಸ್ಕಾರ ಋತುಗಳನ್ನು ಮಾಡಿದ್ದೇನೆ. ಆದರೆ ಆ ದೇವರ ದಯದಿಂದ ನಾನು ನಿಮ್ಮನ್ನೇ ಮದುವೆಯಾಗಿ ಬಂದಿದ್ದೇನೆ. ಆದರೂ ಕೂಡ ನಾನು ನಿಮ್ಮಿಂದ ದೂರ ಇರ್ತೀನಿ ಅಂತ 3 ತಿಂಗಳ ದೇವಿ ಪೂಜೆ ಹಿಡಿದಿದ್ದೇನೆ. ಈ ರಥಕ್ಕಿಂತ ಈ ನಿಮ್ಮ ಪ್ರಥಮ ರಾತ್ರಿ ಮುಖ್ಯ ಅನ್ನಿಸ್ತು. ಅದಕ್ಕೆ ನಾನು ಹೇಳಿದೆ, ಸುಮ್ಮನಾಗ್ಬಿಟ್ರಿ. ನನ್ನ ಮನದ ದೇವತೆ ನೀನು. ನಿನ್ನನ್ನು ಎಷ್ಟು ನಾ ಹಾಡಿ ಹೊಗಳಿದರೂ ಕಮ್ಮಿನೇ. ಬಯಸಿದ ಗಂಡನನ್ನು ಪಡೆಯಲು ಸತಿಯು ಪುರಾಣದಲ್ಲಿ ಕೇಳಿದ್ದೆ. ಅಂತ ಸತಿ ಈಗ ನನ್ನ ಹೆಂಡತಿಯಾದಿದ್ದಕ್ಕೆ ನಾನೆಂದು ಎಷ್ಟು ಸಂತೋಷ ಪಡುವೆ. ರೂಪಾ, ನೀನು ನನ್ನ ಪಾಲಿಗೆ ಮಡದಿ ಅಷ್ಟೇ ಅಲ್ಲ, ದೇವತೆಯೂ ಆಗಿರುವೆ. ನನಗಾಗಿ ನೀನು ಇಷ್ಟು ವ್ರತವನ್ನು ಮಾಡುತ್ತಿರುವಾಗ, ಕಷ್ಟಪಡುತ್ತಿರುವಾಗ, ನಿನಗಾಗಿ ನಾನು 3 ತಿಂಗಳಲ್ಲ 3 ವರ್ಷ ಬೇಕಾದರೂ ಕಾಯುತ್ತೇನೆ. ಆಯ್ತು, ನಿನ್ನ ಸಂತೋಷವೇ ನನ್ನ ಸಂತೋಷ. ರೀ, ನಿಮಗಾಗಿ ನಾನು ಎಂಥ ತ್ಯಾಗ ಮಾಡಲು ಸಿದ್ಧನಿದ್ದೇನೆ. ರೀ, ಪ್ರಥಮ ರಾತ್ರಿ ನಿಮ್ಮ ಮನಸ್ಸಿಗೆ ತುಂಬ ನೋವು ಮಾಡಿಬಿಟ್ಟೆ ಅನ್ನಿಸ್ತಾ ಇದೆ. ಏನು ಮಾಡಲಿರಿ, ನಿಮ್ಮನ್ನೇ ಪಡೆದು ನಿಮ್ಮ ಜೊತೆ ಜೀವನ ಮಾಡಬೇಕು ಅಂತ ನಾನೇ ರಥ ಹಿಡಿದಿದ್ದು. ದಯವಿಟ್ಟು ನನ್ನ ಮಾತಿಂದ ನಿಮ್ಮ ಮನಸ್ಸಿಗೆ ಏನಾದರೂ ಬೇಜಾರಾಗಿದ್ರೆ ದಯವಿಟ್ಟು ನನ್ನ ತಪ್ಪನ್ನು ಕ್ಷಮಿಸಿ ಬಿಡ್ರಿ. ಹುಚ್ಚಿ, ಜೀವ ಹುಟ್ಟಿರುವುದು ಪ್ರೀತಿ ಪವಿತ್ರ ಪ್ರೇಮಕ್ಕಾಗಿ, ಕಾಮ ತೃಪ್ತಿಗಲ್ಲ. ಮನ ನೋಯಿಸಿಕೊಂಡು ದುಃಖಿಸಬೇಡ. ನನಗಾಗಿ ನೀನು ಇಷ್ಟು ಕಷ್ಟಪಡುತ್ತಿರುವಾಗ ನಿನ್ನಂಥ ಘನತೆ ಗೌರವವುಳ್ಳ ಬುದ್ಧಿವಂತ ಹೆಣ್ಣು ನನಗೆ ಮಡದಿಯಾದದ್ದು ತುಂಬ ಸಂತೋಷವಾಗಿತ್ತು. ಬಾ, ಹೊತ್ತಾಯಿತು, ನೀನು ಹೊಲಗಳ ಮಲಿಕೊಂಡು ನಾನು ಇಲ್ಲೇ ಮಲಿಕೊಳ್ಳುತ್ತೇನೆ. ಆಯ್ತು, ಬನ್ನಿ. ರೂಪ, ಈ ಉರಿ ಬಿಸಿಲಿನಲ್ಲಿ ನೆತ್ತಿಯ ಮೇಲೆ ಬುತ್ತಿಯನ್ನಿಟ್ಟುಕೊಂಡು ಕಲ್ಲು ಮುಳ್ಳುಗಳನ್ನು ತುಳಿಯುತ್ತಾ ತೋಟಕ್ಕೆ ಹೊರಟ ನಿನ್ನನ್ನು ಕಂಡು ನನಗೆ ಸಂಕಟವಾಗುತ್ತಿದೆ. ಶ್ರೀಮಂತನೊಬ್ಬನ ಪತ್ನಿಯಾಗಿ ಸುಖದ ಸುಪ್ಪತ್ತಿಗೆಯಲ್ಲಿ ಬದುಕಬೇಕಾದ ನಿನಗೆ ಇಷ್ಟೊಂದು ಕಷ್ಟವೇ? ಏನು ಮಾಡಬೇಕು? ದೇವರು ಬರೆದ ನಿರ್ಣಯಕ್ಕೆ ನಾವು ತಲೆ ಬಾಗಲೇಬೇಕಲ್ವೇ? ಮನೆಯಲ್ಲಿ ಕುಳಿತರೆ ಮನಸ್ಸಿಗೆ ನೆಮ್ಮದಿ ಇಲ್ಲ, ಸುಖ ಶಾಂತಿ ಅನ್ನುವುದೇ ಇಲ್ಲ, ಜೀವನವೇ ಬೇಸರವಾಗಿ ಬಿಟ್ಟಿದೆ. ಅದಕ್ಕೆ ತೋಟದ ಕಡೆ ಹೋಗಿ ಸ್ವಲ್ಪ ಮನಸ್ಸಿಗೆ ಶಾಂತಿ ಸಮಾಧಾನದಿಂದ ಇರಬೇಕು ಅಂತ ಹೊರಟಿದ್ದೆ. ನೀನೆಲ್ಲೇ ಹೋದರೂ ನಿನ್ನ ಮನಸ್ಸಿನಲ್ಲಿ ಹತ್ತಿ ಉರಿಯುತ್ತಿರುವ ಬೆಂಕಿ ಆರುವುದಿಲ್ಲ. ನಿನಗೆಂದೂ ಸುಖ ಸಿಗುವುದಿಲ್ಲ. ಬುದ್ಧಿವಂತಳಾದ ನೀನು ಈ ಮದುವೆಗೇಕೆ ಒಪ್ಪಿಕೊಂಡು ನಿನ್ನ ಬದುಕನ್ನೇ ಹಾಳು ಮಾಡಿಕೊಂಡು ಬಿಟ್ಟೆ. ಹೌದು, ನೀವು ಹೇಳೋದು ನಿಜ ಇದೆ. ಆದರೆ ನನ್ನ ತಂದೆಯ ಮಾತಿಗೆ ನಾನು ಒಪ್ಪಿ ಮದುವೆ ಆಗಬೇಕಾಯ್ತು. ಒಂದು ವೇಳೆ ನಾನು ಒಪ್ಪದೆ ಹೋದರೆ ನನ್ನ ತಂದೆ ತನ್ನ ಪ್ರಾಣವನ್ನೇ ಕಳೆದುಕೊಂಡು ಬಿಡ್ತಾ ಇದ್ರು. ಏನು ಮಾಡಲಿ? ಆ ದೇವರು ಬರೆದ ನಿರ್ಣಯಕ್ಕೆ ನಾನು ತಲೆ ಬಾಗಲೇಬೇಕು. ನನ್ನ ತಂದೆ ಮಾತಿಗೆ ಒಪ್ಪಿ ನಾನು ಈ ಮದುವೆ ಆದೆ.
ಆದರೆ ಇದ್ದು ಸತ್ತಂತೆ ಆಗಿದೆ ಈ ನನ್ನ ಜೀವನ. ಅದಕ್ಕೆ ಈ ಜೀವನವೇ ಬೇಸರವಾಗಿ ಸತ್ತು ಹೋಗ್ಬಿಡಬೇಕು ಅನ್ನಿಸ್ತಾ ಇದೆ. ಸತ್ತರೆ ಮತ್ತೆ ಹುಟ್ಟಿ ಬರಲು ಇದು ಹುಲ್ಲು ಜನ್ಮವಲ್ಲ. ಬೇಲೂರು ಶಿಲಾಬಾಲಿಕೆಯನ್ನು ನಾಚಿಸುವಂತ ಈ ನಿನ್ನ ದೇಹ ಸಿರಿ, ಅಪ್ಸರೆಯನ್ನು ಮೀರಿಸುವಂತ ಈ ನಿನ್ನ ಮುಖದ ಸೌಂದರ್ಯದ ಸೊಬಗಿಗೆ ಮಾರು ಹೋಗಿ ಮದುವೆಯಾಗುತ್ತಿದ್ದರೂ ನನ್ನಂತ ಶ್ರೀಮಂತರು. ನಿನ್ನಪ್ಪ ಮಾಡಿದ ತಪ್ಪಿಗೆ ಕಾಡ ಮಲ್ಲಿಗೆಯಂತೆ ನಿನ್ನ ಜೀವನ ವ್ಯರ್ಥವಾಗಿದೆ. ಏನು ಮಾಡಲಿ, ಎಲ್ಲಿ ಹೋಗಲಿ, ಹೇಗೆ ಬದುಕಲಿ ಅಂತಾನೇ ತಿಳಿತಾ ಇಲ್ಲ. ನಾ ಕಂಡ ಕನಸುಗಳೆಲ್ಲ ನುಚ್ಚು ನೂರಾಗಿ ಹೋಗಿದೆ. ನನ್ನ ಬೈಕಿಗಳೆಲ್ಲ ಬತ್ತಿ ಹೋಗಿವೆ. ಈ ಮನದಲ್ಲಿ ಬೆರುಕು ಬಿಟ್ಟು ಭೂಮಿ ಅಂತಾಗಿದೆ. ಏನು ಮಾಡಲಿ, ಆ ದೇವರು ಬರೆದ ನಿರ್ಣಯವನ್ನು ನಾನು ಜೊತೆಗೂಡಿ ಜೀವನ ಮಾಡಲೇಬೇಕಾಗಿದೆ. ಆದದ್ದಕ್ಕೆ ಅತ್ತರೂ ಉಪಯೋಗವಿಲ್ಲ, ಸತ್ತರೂ ನಿನಗೆ ಸುಖ ಸಿಗುವುದು. ಸುಖದ ಬದುಕು ನಿನಗೆ ಬೇಕಾಗಿದ್ದರೆ ನಿತ್ಯ ಹೂವಿನ ಹಾಸಿಗೆ ಮೇಲೆ ಮನ ತಣಿಸುವ ನಲ್ಲನೆಂದಿಗೆ ನೀ ನಲಿಯಬೇಕಾಗುತ್ತದೆ. ಬಂಗಾರದ ಆಭರಣಗಳನ್ನು ಹಾಕಿಕೊಂಡು ಶೃಂಗಾರದ ಮಹಾರಾಣಿಯಂತೆ ನೀ ಮೆರೆಯಬೇಕಾಗಿದ್ದರೆ ನನ್ನ ಮಾತಿನಂತೆ ನಡೆದುಕೊಂಡು ನಿನ್ನ ಜೀವನವನ್ನು ಸಾರ್ಥಕ ಮಾಡಿಕೊ. ನಿಮ್ಮ ಬಯಕೆಗಳಂತೆ ನಾನು ಕೂಡ ಶ್ರೀಮಂತರ ಹುಡುಗನನ್ನು ಮದುವೆಯಾಗಿ ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಾಡಬೇಕು ಅಂತ ಇದ್ದೆ. ಒಂದು ವೇಳೆ ಆ ಜೀವನ ದೊರೆತಿದ್ದೇ ಆಗಿದ್ರೆ ಈ ನನ್ನ ಸಂತೋಷಕ್ಕೆ ಪಾರವೇ ಇರ್ತಾ ಇರಲಿಲ್ಲ. ನನ್ನಂತ ಪುಣ್ಯವತಿ ಈ ಭೂಮಿ ಮೇಲೆ ಸಿಗ್ತಾ ಇರಲಿಲ್ಲ. ಆದ್ರೆ ಏನು ಮಾಡೋದು, ಎಲ್ಲ ಮುಗಿದೇ ಹೋಗಿದೆ. ಈ ನಿಮ್ಮ ಮಾನದ ಮಾತು ಏನು ಹೇಳಬೇಕೆಂದಿದ್ರ ನೇರವಾಗಿ ಹೇಳಿ. ನಿಮ್ಮ ಮನದಲ್ಲಿರುವ ಮಾತು ನನಗೊಂದು ಅರ್ಥವಾಗ್ತಿಲ್ಲ. ತಾಳಿ ಕಟ್ಟಿದ ಗಂಡನನ್ನು ಹೆಸರಿಗೆ ಮಾತ್ರ ಮಾಡಿಕೊಟ್ಟು ಅಂತರಂಗದಲ್ಲಿ ನನ್ನ ಆಪ್ತ ಗೆಳತಿಯಾಗು. ಕತ್ತಲೆ ತುಂಬಿದ ನಿನ್ನ ಬಾಳಿಗೆ ಹುಣ್ಣಿಮೆ ಚಂದ್ರಮನಾಗಿ ತಂಪಾದ ಬೆಳದಿಂಗಳು ಬೆಳಕು ನೀಡುವೆ. ನನ್ನ ಮನೆಗೆ ನಿನ್ನನ್ನು ಮಡದಿಯನ್ನಾಗಿ ಮಾಡಿಕೊಳ್ಳು. ನಿನಗೆ ಬೇಕಾದ ಎನಿಸಿದಷ್ಟು ದನ ಕನಕಗಳನ್ನು ನಿನಗೆ ಕೊಡುವೆ. ನಿನ್ನ ಬತ್ತಿದ ನಿನ್ನ ಹೃದಯದಲ್ಲಿ ಸಂತೋಷದ ಸೆಲೆ ಉಕ್ಕಿಸುವೆ. ಈ ಸುಸಮಯ ಕಳೆದುಕೊಂಡು ನಿರಾಶೆ ಹೊಂದದಿರು. ಅಂದ್ರೆ ಹುಚ್ಚು ಆಸೆಗೆ ಬೆನ್ನು ಹತ್ತಿ ಈ ಸಮಾಜದಲ್ಲಿ ಶೀಲ ಕಳೆದುಕೊಂಡು ಸೂಳಿಯಾಗಿ ಬದುಕಲೆ. ಮದುವೆಯಾದ ತಪ್ಪಿಗೆ ಅವನೊಂದಿಗಾದರೂ ಜೀವಿಸು, ಇಲ್ಲ ನನ್ನೊಂದಿಗಾದರೂ ಪ್ರೀತಿಸು. ನನ್ನ ಮೇಲೆ ನಿನಗೆ ಪ್ರೀತಿ ವಿಶ್ವಾಸವಿದ್ದರೆ ನಾನು ಹೇಳಿದಂತೆ ನಡೆದುಕೊಂಡು ಗಂಡನ ಮನ ಒಲಿಸಿಕೊಂಡು ಮನೆಯಿಂದ ಹೊರಗೆ ಬಾ. ನನ್ನ ಮನೆಯ ಪಕ್ಕದಲ್ಲೇ ನಿನಗೆ ಮನೆ ಕೊಡುವೆ. ನಿನ್ನ ಗಂಡನಿಗೆ ಮೇಲ್ವಿಚಾರಕನ ಸ್ಥಾನ ಕೊಡುವೆ. ಬೇಕಾದಷ್ಟು ದುಡ್ಡು ಕೊಡುವೆ, ಉಂಡುಟ್ಟು ಸುಖದಿ ಬದುಕಲಿ. ಅಂತರಂಗದಲ್ಲಿ ನಮ್ಮ ಪ್ರಣಯದಾಟ ನಡೆಯುತ್ತಿರೆ. ಅದನ್ನು ಕಂಡು ಅವನು ಪ್ರತಿಭಟಿಸಿದರೆ ಅಂದೇ ಅವನು ಕಟ್ಟಿದ ತಾಳಿಯನ್ನು ಕಿತ್ತೊಗೆದು ಬಿಡು. ಮರುದಿನವೇ ನಿನ್ನ ಕೊರಳಿಗೆ ತಾಳಿ ಕಟ್ಟಿ ನನ್ನ ಮಡದಿಯನ್ನಾಗಿ ಮಾಡಿಕೊಳ್ಳುವುದು. ಸುಖದ ಸಪ್ಪತ್ತಿಗೆಯಲ್ಲಿ ನನ್ನ ನಿಟ್ಟು ಜೋಪಾನ ಮಾಡ್ತೀರಿ, ಆಸ್ತಿನೆಲ್ಲ ನನ್ನ ಹೆಸರಿಗೆ ಬರೀತೀನಿ ಅಂತ ಹೇಳ್ತಾ ಇದ್ದೀರಾ. ಆದ್ರೆ ಜನರ ನಿಂದನೆ ಮಾತಿಗೆ ನಾನು ಕಿವಿ ಕೊಡಬೇಕಾಗೈತೆ. ಗಂಡನನ್ನು ಬಿಟ್ಟು ನಿಮ್ಮ ಜೊತೆ ಏನಾದರೂ ಜೀವನ ಸಾಗಿಸಿದೆ ಆಗಿದ್ರೆ ಸೂಳೆಯಾಗಿ ಸಮಾಜದಲ್ಲಿ ಬದುಕಬೇಕಾಗುತ್ತದೆ. ರೂಪ, ದ್ರೌಪದಿಯನ್ನೇ ಆಡಿಕೊಂಡ ಜನರು ನಿನ್ನನ್ನು ಬಿಡುವರೇನೇ ಹುಚ್ಚಿ. ಗಂಡನಿಲ್ಲದ ಸಮಯದಲ್ಲಿ ಪರಪುರುಷನೊಂದಿಗೆ ದೇಹ ಸಂಬಂಧ ಹೊಂದಿ ಗಂಡನೆದುರಿಗೆ ಗರತಿಯಂತೆ ಬದುಕು ಸಾಗಿಸುವ ಬಂಡರಂಡಿಯರಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಸುಖದ ಬದುಕಿಗಾಗಿ, ಕಾಮದ ತೃಪ್ತಿಗಾಗಿ ಶ್ರೀಮಂತರನ್ನು ಹುಡುಕಿಕೊಂಡು ದುಡ್ಡು ಗಳಿಸಿಕೊಂಡು ಗರತಿ ಗಂಗವನಂತೆ ಬದುಕುವ ಬಂಡರು ಸೂಳ್ಯರಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಅವರಂತೆ ನೀ ಬದುಕಬೇಡ. ಗಂಡನಿದ್ದರೂ ಅವನಿಂದ ನಿನಗೆ ಸುಖ ಸಿಗದಿದ್ದ.
ಮನೆಯಲ್ಲೇ ಮಗನಂತಿರುವ ಮೈದುನನೊಂದಿಗೆ ಕಾಮತೃಷ ತೀರಿಸಿಕೊಳ್ಳುವ ಸತಿ ಸೂಳಿಯರಷ್ಟಿಲ್ಲ ಈ ನಿನ್ನ ಹಾಳು ಸಮಾಜ. ನಿನ್ನನ್ನು ಮರು ಮದುವೆಯಾಗಿ ನನ್ನ ಸತಿಯನ್ನಾಗಿ ಸ್ವೀಕರಿಸುವೆ. ಅಂದೇ ಇಬ್ಬರು ಹಾಲು ತುಪ್ಪವನ್ನುಂಡು ಸಂತೋಷದಿಂದಿರೋಣ. ನನ್ನನ್ನು ಮದುವೆ ಆಗುತ್ತೇನೆ, ನಿಮ್ಮ ಇದ್ದ ಸರ್ವ ಆಸ್ತಿನೆಲ್ಲ ನನ್ನ ಹೆಸರಿಗೆ ಹಚ್ಚುತ್ತೀನಿ ಅಂತ ಹೇಳ್ತಾ ಇದ್ದೀರಾ. ಆದರೆ ನಿಮ್ಮನ್ನೇ ನಂಬಿ ಬಂದಿರುವ ಈ ಹೆಣ್ಣನ್ನು ನಡು ದಾರಿಯಲ್ಲಿ ಯಾವ ಕಾಲಕ್ಕೂ ಕೈ ಬಿಡಬಾರ್ದು. ಆ ದೇವರ ಮೇಲೆ ಆನೆ ಪ್ರಮಾಣ ಮಾಡಿ ಹೇಳಬೇಕು, ಕೊನೆವರೆಗೂ ನನ್ನ ಜೊತೆಯಲ್ಲಿ ನೀವು ಇರ್ತೀರಾ ಅಂತ. ಶಿವನ ಸಾಕ್ಷಿಯಾಗಿ, ಭೂಮಿ ತಾಯಿಯ ಸಾಕ್ಷಿಯಾಗಿ, ಉದಯಿಸುವ ರವೆಯ ಮೇಲೆ ಪ್ರಮಾಣ ಮಾಡಿ ಹೇಳು. ರೂಪ, ನೀನು ಒಪ್ಪಿದರೆ ಈ ಕ್ಷಣದಲ್ಲಿ ನಿನ್ನ ಕೊರಳಿಗೆ ಮಾಂಗಲ್ಯ ಕಟ್ಟಿ ನನ್ನ ಮಡದಿಯನ್ನಾಗಿ ಮಾಡಿಕೊಳ್ಳುವೆ. ಈಗಲಾದರೂ ಒಪ್ಪಿಗೆ? ಒಪ್ಪಿಗೆ, ಖಂಡಿತವಾಗ್ಲೂ ಒಪ್ಪಿಗೆ ಇದೆ. ನೀವು ನನ್ನನ್ನು ಮದುವೆ ಆಗುತ್ತೀನಿ ಅಂತ ಹೇಳಿದ ಮೇಲೆ ನನ್ನ ಮಾತಿಗೆ ಏನು ಮನೆ ಆಯ್ತು, ನಿಮ್ಮ ಇಷ್ಟದಂತೆ ಆಗಲಿ. ಹಿಂದೆ ನೀವು ಹೇಳಿದ ನಾಟಕ ಪ್ರಾರಂಭ ಮಾಡಿ ಆದಷ್ಟು ಬೇಗನೆ ನನ್ನ ಗಂಡನನ್ನು ಆ ಮನೆಯಿಂದ ಹೊರತರುತ್ತೇನೆ. ಮೆಚ್ಚಿದೆ ನಿನ್ನ ಧೈರ್ಯಕ್ಕೆ. ಇದ್ದರೆ ನಿನ್ನಂಥ ಧೈರ್ಯಶಾಲಿ ಹೆಣ್ಣಿರಬೇಕು. ಇಬ್ಬರ ಬಾಳಿನಲ್ಲಿ ಸಂತೋಷದ ದಿನವೆಂದು ಮೂಡಿ ಬರಲಿ ಒಂದು ಸುಮಧುರ ಗಾಯನ. ನಡು ದಾರಿಯಲ್ಲಿ ಜನರೇನಾದರೂ ನೋಡಿದ್ರಿ? ಹೆದರದರಿವು. ಈ ದಾರಿಯಲ್ಲಿ ಜನರು ಬರುವುದೇ ಅಪರೂಪ. ಕ್ಷಣವೊಂದರಲ್ಲಿ ನುಡಿದು ಬಿಡು ಒಂದು ನುಡಿಯನ್ನು. ಆಗ್ಲಿ ರಾಜ. ಕವಿ ಕಾಳಿದಾಸನ ಓ ನನ್ನ ಶಕುಂತಲೆ, ಕವಿ ಕಾಳಿದಾಸನ ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ. ಕವಿ ಕಾಳಿದಾಸನ ಓ ನನ್ನ ಶಕುಂತಲೆ, ಕವಿ ಕಾಳಿದಾಸನ ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ. ನನಗಾಗಿಯ ದೈವ ನಿನ್ನ ಪಡೆದಿ ನನ್ನಲ್ಲೇ, ನನಗಾಗಿಯ ದೈವ ನಿನ್ನ ಪಡೆದಿ ನನ್ನಲ್ಲೇ. ಈ ಜೀವ ನಿನಗಾಗಿ, ಈ ಹೃದಯ ನಿನಗಾಗಿ, ಈ ಜೀವ ನಿನಗಾಗಿ, ಈ ಹೃದಯ ನಿನಗಾಗಿ. ಕವಿ ಕಾಳಿದಾಸನ ಓ ನನ್ನ ಶಕುಂತಲೆ, ಕವಿ ಕಾಳಿದಾಸನ ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ.
ಆನಂದ, ಇದೇನು ಇಷ್ಟು ದಿನಗಳಾದರೂ ಕೂಡ ನನ್ನ ಜೊತೆ ನಿಂತು ಮಾತನಾಡ್ತಾ ಇಲ್ಲ, ಯಾಕೆ? ನನ್ನ ಮೇಲೆ ಏನಾದರೂ ಬೇಜಾರ? ಛೇ, ಹೆತ್ತ ತಾಯಿಯ ಮೇಲೆ ಮಕ್ಕಳು ಎಂದಾದರೂ ದ್ವೇಷ ಮಾಡುತ್ತಾರೇನಮ್ಮ? ಹೊಸದಾಗಿ ನಮ್ಮ ಮನೆಗೆ ಬಂದ ನಿಮ್ಮೆದುರು ಸಂಕೋಚದಿಂದ ಮಾತನಾಡಲು ಅಂಜಿ ದೂರವಿರುವೆನೇ ಹೊರತು ಯಾವ ದ್ವೇಷ ಅಸೂಯದಿಂದಲ್ಲಮ್ಮ. ನಿಮ್ಮತ್ತಿಗೆ ಹೇಗೆ ಈ ಮನೆ ಸುಖ ಶಾಂತಿ ನೆಮ್ಮದಿಯಿಂದ ಇರಲಿ, ನನ್ನ ಮೈದುನರು ಚೆನ್ನಾಗಿರಲಿ ಅಂತ ಇರ್ತಾಳೋ, ನಾನು ಕೂಡ ಹಾಗೆ ಈ ಮನೆ ಸುಖ ಶಾಂತಿ ನೆಮ್ಮದಿಯಿಂದ ಇರಲಿ, ಮೈದುನರೆಲ್ಲ ಚೆನ್ನಾಗಿ ಇರಲಿ ಅಂತ ನಾನು ಕೂಡ ಆಶಿಸ್ತೇನೆ. ದಿನನಿತ್ಯ ದೇವರ ಪೂಜೆ ಮಾಡ್ತೇನೆ. ಅತ್ತಿಗೆ, ನಿಮ್ಮಂತ ಅತ್ತಿಗೆ ನಮ್ಮ ಅಣ್ಣನ ಕೈ ಹಿಡಿದು ಈ ಮನೆಗೆ ಬಂದದ್ದು ನಮ್ಮ ಭಾಗ್ಯ. ಒಬ್ಬ ಅತ್ತಿಗೆ ಅನ್ನಪೂರ್ಣೆಯಾದರೆ ಮತ್ತೊಬ್ಬ ಅತ್ತಿಗೆ ನೀವು ಈ ಮನೆಯ ಭಾಗ್ಯ ದೇವತೆ. ಒಟ್ಟಲ್ಲಿ ಈ ಮನೆಗೆ ಒಂದು ಕಳೆ ಬಂದಿದೆ ಅತ್ತಿಗೆ, ಒಂದು ಕಳೆ ಬಂದಿದೆ. ನನ್ನ ಮೇಲೆ ಈ ನಿಮ್ಮ ಅಭಿಮಾನ ಇಟ್ಟಿದ್ದಕ್ಕೆ ನಾನು ಸದಾ ಚಿರಋಣಿಯಾಗಿರ್ತೀನಿ. ನೋಡಿ, ನಾವೆಲ್ಲರೂ ಸುಖವಾಗಿ ಇರಬೇಕು, ನಿನಗೆ ಯಾವಾಗಲೂ ಜಯ ಸಿಗಬೇಕು, ನೀನು ಜಯಶಾಲಿ ಆಗಿ ಬರಬೇಕು ಅಂತ ದಿನನಿತ್ಯ ದೇವರಿಗೆ ಪೂಜೆ ಮಾಡ್ತಾ ಇರ್ತೀನಿ. ನೋಡು, ಪೂಜೆ ಮಾಡಿದ ನೈವೇದ್ಯವನ್ನು ನೀನು ಸ್ವೀಕರಿಸು. ಆಗಲಿ ಅತ್ತೆ, ನಿನ್ನ ಆಶೀರ್ವಾದ ಯಾವತ್ತೂ ನನ್ನ ಮೇಲೆ ಇರಲಿ. ಅತ್ತಿಗೆ, ದೇವರ ತೀರ್ಥಬೇಕು ಒಂದು ತರ ವಾಸನೆ ಇದೆಯಲ್ಲ? ಆನಂದ, ಪ್ರತಿದಿನ ದೇವರ ಪೂಜೆ ಮಾಡ್ತೀನಿ. ನೀನು ಜಯಶಾಲಿ ಆಗಲಿ ಅಂತ ಬಾಳೆಹಣ್ಣಿನ ಪ್ರಸಾದ ತೆಗೆದಿಡ್ತಾ ಇದ್ದೆ. ನೋಡು, ದಿನ ಪೂಜೆ ಮಾಡಿ ಬಾಳೆಹಣ್ಣು ಎತ್ತಿಟ್ಟಿದ್ದೀನಲ್ಲ, ಅದೇಕೋ ಸ್ವಲ್ಪ ವಾಸನೆ ಆಗಿರ್ಬೋದು ನಿಜ, ಆದರೆ ಭಕ್ತಿಯಿಂದ ಪೂಜೆ ಮಾಡಿ ನಿನಗೆ ಒಳ್ಳೇದಾಗಲಿ ಅಂತ ತಾಯಿ ಹತ್ರ ಬೇಡ್ಕೊಂಡಿದ್ದೀನಿ. ನೋಡು, ಭಕ್ತಿಯಿಂದ ಆ ಪ್ರಸಾದವನ್ನು ಸ್ವೀಕರಿಸು, ನಿನಗೆ ಯಾವಾಗಲೂ ಜಯ ಸಿಕ್ಕೇ ಸಿಗುತ್ತದೆ. ಆಯ್ತಮ್ಮ, ನನ್ನ ಸುಖಕ್ಕಾಗಿ ದೇವರಲ್ಲಿ ಬೇಡಿಕೊಂಡು ನೀನು ಕೊಟ್ಟ ಪ್ರಸಾದವನ್ನು ಸ್ವೀಕರಿಸುತ್ತೇನೆ. ಏನೋ ಒಂದು ತರ ಆಗುತ್ತಿದೆಯಲ್ಲ, ನಿಂತಲ್ಲಿ ನಿಲ್ಲಲಾಗದೆ ಕಣ್ಣುಗಳೇಕೋ ತೇಲುತ್ತಿವೆ, ಹೊಟ್ಟೆಯಲ್ಲಿ ತುಂಬಾ ಉರಿಯುತ್ತಿದೆ ಅತ್ತಿಗೆ, ಹೊಟ್ಟೆಯಲ್ಲಿ ತುಂಬಾ ಉರಿಯುತ್ತಿದೆ. ಹೌದಾ ಆನಂದ, ಮೊದಲು ನನ್ನ ಕೈ ಹಿಡಿದುಕೋ. ನೋಡು, ಆ ದೇವತಾ ಶಕ್ತಿಯೆಲ್ಲ ನಿನ್ನ ಮೈ ಸೇರುತ್ತದೆ, ನಿನಗೆ ಜಯವಾಗುತ್ತದೆ. ಆನಂದ, ಅಷ್ಟಾಗಿ ದೂರ ನಿಂತಿದೆಯಾ, ಬಾ ಹತ್ರ. ಕೈ ಬಿಡತ್ತಿಗೆ, ನನ್ನನ್ನು ನಾನು ಹೋಗಬೇಕು. ಬಿಡತ್ತಿಗೆ, ನನಗೇನು ತಿಳಿಯುತ್ತಿಲ್ಲ ಅತ್ತಿಗೆ, ನನ್ನನ್ನು ಕೈ ಬಿಡು. ಎಲ್ಲಿಗೆ ಹೋಗ್ತೀಯ ಆನಂದ? ನೀನು ಸಂತೋಷದಿಂದ ಇರಬೇಕು ಅಂತ ಈ ದೇವರ ಪೂಜೆ ಮಾಡಿದ್ದೇನೆ. ಇದೇ ಸರಿಯಾದ ಸಮಯ, ಇವರೆಲ್ಲರಿಗೂ ನಾನು ತಕ್ಕ ಪಾಠ ಕಲಿಸಲೇಬೇಕು. ಅಯ್ಯೋ, ಯಾರಾದ್ರೂ ಕಾಪಾಡಿ, ಯಾರಾದ್ರೂ ಕಾಪಾಡಿ. ಅಕ್ಕ, ಬಾ ಅಕ್ಕ, ಬೇಗ ಬಾ ಅಕ್ಕ, ಯಾರಾದ್ರೂ ಕಾಪಾಡಿ. ಏನಾಯ್ತು ಗೌರಿ? ಏನಾಗಬಾರ್ದಾಗಿತ್ತು ಅದೆಲ್ಲ ಹೋಗಿ ಹೋಯಿತು. ನೋಡಿ ನೋಡಿ ಆನಂದ, ಮೈದುನ ಅಂತ ಪ್ರೀತಿ ತೋರಿಸಿದ್ರೆ ನಿನ್ನನ್ನೇ ಮದುವೆ ಆಗ್ಬೇಕಂತ ಅದೆಷ್ಟು ಆಸೆ ಇಟ್ಟುಕೊಂಡಿದ್ದೆ. ಮನೆಯಲ್ಲಿ ಯಾರು ಇಲ್ಲ, ಬಾ ನನಗೆ ಸುಖ ಕೊಡಬಾ ಅಂತ ನನ್ನ ಕೈ ಹಿಡಿದು ಎಳಿತಾ ಇದ್ದಾನೆ. ನೀವೇನಾದ್ರೂ ಬರ್ರೆ ಹೋಗಿದ್ರಿ ನನ್ನ ಶೀಲ ಎಲ್ಲ ಹಾಳಾಗಿ ಹೋಗ್ತಿದ್ರಿ, ಹಾಳಾಗಿ ಹೋಗ್ತಿತ್ತು. ಏನು, ನನ್ನ ತಮ್ಮ ಕುಡಿದು ಬಂದು ಇಂಥ ಪಾಪದ ಕೆಲಸ ಮಾಡಿದನೆ? ಛೇ ಛೇ, ನಂಬಲಾರದ ನುಡಿಯನ್ನೇ ನುಡಿಯುತ್ತಿರುವೆಯಲ್ಲಮ್ಮ ನೀನು. ಅವರು ಎಂದೂ ಇಂಥ ಪಾಪದ ಕೆಲಸಕ್ಕೆ ಕೈ ಹಾಕಲಾರ, ನಮ್ಮ ಕೈ ಹಾಕಲಾರ. ಹೌದಮ್ಮ, ಅತ್ತಿಗೆ ಎಂದರೆ ಹೆತ್ತ ತಾಯಿ ಅಂತ ತಿಳಿದುಕೊಂಡವನು ನನ್ನ ಮೈದುನ.
ಪರಶ್ರೀಯರನ್ನು ಅಕ್ಕ ತಂಗಿಯರಂತ ತಿಳಿದುಕೊಂಡು ಭಾವನೆಯಿಂದ ನಡೆದುಕೊಂಡು ಬಂದವನು ನನ್ನ ಮೈದುನ. ಆದ್ರೆ ಇಂಥ ಕೆಟ್ಟ ಘಟನೆಯನ್ನು ಮಾಡ್ತಾನ ಅಂತ ನನಗೆ ನಂಬೋದಕ್ಕಾಗ್ತಾ ಇಲ್ಲಪ್ಪ, ನಂಬೋದಕ್ಕಾಗ್ತಾ ಇಲ್ಲ. ನನ್ನ ಮಾತಿನ ಮೇಲೆ ನಿಮಗೆ ನಂಬಿಕೆನೇ ಬರ್ತಾ ಇಲ್ವಾ? ನೋಡಿ, ಆ ದುರ್ವಾಸನೆಯನ್ನಾದ್ರೂ ನೋಡಿ ಕಂಡು ಹಿಡೀರಿ. ನನ್ನ ಶೀಲಗೆಡಿಸೋದಕ್ಕೆ ಬಂದಿಲ್ಲ ಅಂತ ನಿಮ್ಮ ಮೇಲೆ ಆನೆ ಪ್ರಮಾಣ ಮಾಡಿ ಹೇಳೋದಕ್ಕೆ ಹೇಳಿ. ನನ್ನ ಮುಟ್ಟಿಲ್ಲ ಅಂತ ಕೇಳಿ ಅವನನ್ನು. ಹೌದಲ್ಲೋ, ನಿಜಕ್ಕೂ ನಿನ್ನ ಬಾಯಿಂದ ಕೆಟ್ಟ ದುರ್ವಾಸನೆ ಬರುತ್ತಿದೆಯಲ್ಲ. ನೀನೇಕೆ ಹೀಗೆ ಮಾಡಿದೆ? ಕುಡಿದು ಬಂದೆ. ಹೋಗಿಲೆ ಎಂದು ಕಾಗೆಯಾಗಿ ಹೋಯಿತೆ. ಲೇ ಪಾಪಿ, ಸತ್ಯ ಹೇಳು. ನೀನು ತಪ್ಪುಗಾರನಾಗಿದ್ದರೆ ದೇವರು ನಿನ್ನನ್ನು ಖಂಡಿತ ಕ್ಷಮಿಸಲಾರ. ಆ ಪಾಪ ನಮ್ಮ ಮನೆತನಕ್ಕೆ ಎಂದೂ ತಪ್ಪದೆ ಬಿಡಲಾರದು. ಒಳ್ಳೆಯ ಮಾತಿನಿಂದ ನೀ ಸತ್ಯವನ್ನು ಹೇಳು, ಇಲ್ಲದಿದ್ದರೆ ನಿನ್ನ ಮೈ ಚರ್ಮ ಸುಲಿದು ರಕ್ತ ಬರುವಂತೆ ಹೊಡೆಯುತ್ತೇನೆ ಮಗನೇ. ಅತ್ತಿಗೆಯನ್ನು ಕಾಮಿಸಲು ಬಂದವನು ಈ ಭೂಮಿಯ ಮೇಲೆ ಬದುಕುಳಿಯಬಾರದು. ಸ್ವಾಮಿ, ಸ್ವಾಮಿ ನನ್ನ ಮಾತಾಡ ನೋಡಿ, ದಯವಿಟ್ಟು ಪ್ರತ್ಯಕ್ಷ ಕಂಡು ಪ್ರಮಾಣಿಸಿ ನೋಡು ಅಂತ ಬಲ್ಲವರು ಹೇಳಿದ್ದಾರೆ. ನನ್ನ ಮೈದ್ರು ಯಾವತ್ತೂ ಇಂಥ ಹೀನ ಕೆಲಸ ಮಾಡಿದವನಲ್ಲ, ಹಾಗೆ ಮಾಡೋದಿಲ್ಲ ಅಂತ ನನ್ನ ಅಂತರಾತ್ಮ ಸಾರಿ ಸಾರಿ ಹೇಳ್ತಾ ಇದೆ ಕಣ್ರಿ. ಅದೇನಂತ ಪರೀಕ್ಷೆ ಮಾಡಿ ಶಿಕ್ಷೆ ಕೊಡಿ ಸ್ವಾಮಿ, ಶಿಕ್ಷೆ ಕೊಡಿ. ಅಕ್ಕ, ಸತ್ಯ ನಿಮ್ಮ ಕಣ್ಣೆದುರಿಗೆ ಇದೆ. ಈ ಮನೆಗೆ ಹಿರಿಯೊಳಾದ ನೀನು ನನ್ನ ಮಾತಿನ ಮೇಲೆ ನಿಮಗೆ ನಂಬಿಕೆನೇ ಬರ್ತಾ ಇಲ್ವಾ? ಇವನು ನನ್ನನ್ನು ಶೀಲಗೆಡಿಸೋದಕ್ಕೆ ಬಂದದ್ದು ನಿಜ. ಯಾಕೆ? ಈ ಮನೆಯಲ್ಲಿ ಸತ್ಯ, ನ್ಯಾಯ, ಧರ್ಮಕ್ಕೆ ಬೆಲೆಯೇ ಇಲ್ಲದಂತಾಗಿದೆ. ಸತ್ಯ, ಸತ್ಯ, ನ್ಯಾಯಕ್ಕೆ, ಧರ್ಮಕ್ಕೆ ಜಯ ಇರುವಂತೆ ಈ ಮನೆಯಲ್ಲಿ ಅನ್ಯಾಯಕ್ಕೆ, ಅಧರ್ಮಕ್ಕೆ ಜಯ ಖಂಡಿತ ಇದೆ ತಂಗಿ, ಖಂಡಿತ ಇದೆ. ಗೌರಿ, ರೂಪಾಳಿಗಾದ ಅನ್ಯಾಯವನ್ನು ನಾವು ಕ್ಷಮಿಸಿದರೆ ಪಕ್ಷಪಾತ ಮಾಡಿದವರೆಂದು ಈ ಸಮಾಜ ನಮ್ಮನ್ನು ಹೊಗಳುತ್ತದೆ. ಲೇ ನೀಚ, ಸತ್ಯ ಧರ್ಮದ ಬೋಧನೆಯನ್ನು ಹೇಳುತ್ತಿದ್ದ ನೀನು ಇಂಥ ಘೋರವಾದ ಪಾಪವನ್ನು ಮಾಡಿ ಮಹಾಪಾಪಿಯಾದೆ. ಮನೆಯ ಗೌರವವನ್ನು ಹಾಳು ಮಾಡಿದೆಯಲ್ಲೋ ಪಾಪಿ. ನೀನಿನ್ನು ಬದುಕಬಾರದು. ಹೊಡೆಯಬೇಡ, ಬೇಕಾದರೆ ಅತ್ತಿಗೆ ಮೇಲೆ ಪ್ರಮಾಣ ಮಾಡಿ ಹೇಳುತ್ತೇನೆ. ನಾನು ತಪ್ಪು ಮಾಡಿಲ್ಲ ಅಣ್ಣ, ನಾನು ತಪ್ಪು ಮಾಡಿಲ್ಲ. ಇದರಲ್ಲಿ ಈ ಮಹಾತಾಯಿಯ ಕೈ ಮಾಡಿದ ಹೊರತು ನಾನು ತಪ್ಪು ಮಾಡಿಲ್ಲ ಅಣ್ಣ. ಬೇಕಾದರೆ ನಿನ್ನ ಕಾಲಿಗೆ ಬಿದ್ದು ಬೇಡಿಕೊಳ್ಳುವೆನಲ್ಲ, ಇಲ್ಲವಾದರೆ ಕಾಯಿಸಿದ ಎಣ್ಣೆಯನ್ನು ತಂದು ಕೊಡಲ್ಲ, ಅದರಲ್ಲಿ ಕೈ ಇಟ್ಟು ಹೇಳುತ್ತೇನೆ ನಾನು ತಪ್ಪು ಮಾಡಿಲ್ಲ ಎಂದು. ನೋಡಿದ್ರೇನ್ರಿ, ತಪ್ಪು ಮಾಡಿಲ್ಲ ಅಂತ ಎಷ್ಟೊಂದು ವಾದಿಸ್ತಾ ಇದ್ದಾರೆ. ಕಣ್ಣೆದುರಿಗೆ ಸಾಕ್ಷಿ ಇದ್ದರೆ ಕೂಡ ಎಷ್ಟೊಂದು ಸುಳ್ಳು ನಾಟಕವಾಡ್ತಾ ಇದ್ದಾರೆ. ನೋಡ್ರಿ, ನಾನು ಇನ್ನೊಂದು ಕ್ಷಣ ಕೂಡ ಈ ಮನೆಯಲ್ಲಿ ಇರುವುದಿಲ್ಲ. ನಿಮಗೆ ನಾನು ಬೇಕಾದ್ರೆ ನನ್ನ ಜೊತೆ ಬನ್ನಿ, ಇಲ್ಲ ನಿಮ್ಮ ಅಣ್ಣ ಅತ್ತಿಗೆ ಬೇಕಾಗಿದ್ರೆ ನೀವು ಈ ಮನೆಯಲ್ಲೇ ಇರಿ. ನಾನು ಈಗಿಂದೀಗಲೇ ಈ ಮನೆಯಿಂದ ಆಚೆ ಹೋಗ್ತೀನಿ.
ಬಯಸುವುದು ಒಂದು ಆಗುವುದು ಇನ್ನೊಂದು, ವಿಧಿ ಬರಹ ಬೇರೊಂದು. ಬಯಸುವುದು ಒಂದು ಆಗುವುದು ಇನ್ನೊಂದು, ಬಯಸುವುದು ಒಂದು ಆಗುವುದು ಇನ್ನೊಂದು, ವಿಧಿ ಬರಹ ಬೇರೊಂದು, ಹಣೆ ಬರಹ ಮತ್ತೊಂದು. ವಿಧಿ ಬರಹ ಬೇರೊಂದು, ಹಣೆ ಬರಹ ಮತ್ತೊಂದು. ವಿಧಿಯೇ ವಿಧಿಯೇ ನಾನು ಆವ ತಪ್ಪನ್ನು ಮಾಡಿದೆನೆಂದೆ, ನಾನು ಯಾವ ತಪ್ಪನ್ನು. ಅಂದು ನೀವಂದು ರೂಪಾಳೊಂದಿಗೆ ನನ್ನ ಮದುವೆ ಮಾತನಾಡುತ್ತಿರುವಾಗ, ರೂಪಾಳ್ ನನ್ನ ಜೋಡಿಯಲ್ಲ, ಆಕಾಶ ಭೂಮಿಯಷ್ಟು ಅಂತರವೆಂದು ಈ ಆನಂದನು ಅಂದು ಏಕೆ ಮಾತನಾಡಿದನೆಂದು ನನಗೆ ಇಂದು ಅರ್ಥವಾಗುತ್ತದೆ. ಲೇ ಬಡ ಮುರುಕ, ನಿನಗಿವಳನ್ನು ಮದುವೆ ಆಗುವ ಆಸೆ ಇದ್ದರೆ ಅಂದೇ ಹೇಳಬೇಕಾಗಿತ್ತು. ಖಂಡಿತವಾಗಿಯೂ ನಾನು ಇವಳನ್ನು ಮದುವೆಯಾಗುತ್ತಿರಲಿಲ್ಲ. ಹಾವಿನಂತೆ ವಿಷ ಬಿಟ್ಟುಕೊಂಡು ಸಮಯ ನೋಡಿ ಕಚ್ಚಲು ಸಿದ್ಧನಾದಿಯ ಚಾಂಡಾಲ. ಅಣ್ಣನ ಹೆಂಡತಿಯನ್ನೇ ಮೋಸಿಸಲು ಬಂದ ನೀನು ಮನುಷ್ಯನೇನು? ನಿನ್ನಂತವರೊಂದಿಗೆ ಕೂಡಿ ಬದುಕಿದರೆ ನಮಗೆ ಕೇಡು ತಪ್ಪಿದ್ದಲ್ಲ. ತಪ್ಪು ಮಾಡಿದವನೆಂದು ಆ ದೇವರು ಖಂಡಿತ ಕ್ಷಮಿಸಲಾರ. ಅರಿತೋ ಅರಿಯದೋ ನಡೆದ ಘಟನೆಯನ್ನು ಮರೆತು ಬಿಡೋಣ ತಮ್ಮ, ಮರೆತು ಬಿಡೋಣ. ಈ ವಿಷಯವನ್ನು ಇಲ್ಲಿಗೆ ಮುಗಿಸಿ ಬಿಡಂತ ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ತಮ್ಮ, ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಅಣ್ಣ, ಯಾವ ಗಂಡಸು ತನ್ನ ಹೆಂಡತಿಯನ್ನು ಮೈ ಮುಟ್ಟಿದವನನ್ನು ಕ್ಷಮಿಸುವುದಿಲ್ಲ, ಬದುಕಲು ಬಿಡುವುದಿಲ್ಲ. ಮಲ್ಲಣ್ಣನ ಹೆಂಡತಿ ತನ್ನ ತಮ್ಮನೇ ಬಲಾತ್ಕಾರ ಮಾಡಿದನೆಂದು ನಾಳೆ ಇಡೀ ಊರೇ ಮಾತನಾಡುತ್ತಿರುವಾಗ ನಾನು ಹೇಗೆ ತಲೆ ಎತ್ತಿ ತಿರುಗಲನ್ನ ನೀನೇ ಹೇಳು. ನನ್ನ ಹೆಂಡತಿಯ ಮೇಲೆ ಮನಸ್ಸಿಟ್ಟವನು ಸಮಯ ಬಂದಾಗ ನಾಳೆದೇ ಕೆಡಸದೆ ಬಿಡುವನೇ. ಅನಾಹುತ ಆಗುವುದಕ್ಕಿಂತ ಮುಂಚೆ ನಾವೇ ಎಲ್ಲಿಂದ ಎಲ್ಲರೂ ದೂರವಿದ್ದು ಬಿಡೋಣ. ಇದರಿಂದ ಎಲ್ಲರಿಗೂ ಒಳ್ಳೆಯದಾಗುವುದು. ಕೇಳಿ ನೋಡಿ, ಗೊತ್ತಿದ್ದು ಈ ಘಟನೆ ನಡೆದು ಹೋಗಿದೆ. ಬೇಕಿದ್ರೆ ಇವನಲ್ಲೇ ಮನೆಯಿಂದ ಹೊರಗೆ ಹಾಕ್ಬಿಡೋಣ. ಆದ್ರೆ ನೀವಿಬ್ರು ಗಂಡ ಹೆಂಡರು ಮನೆ ಬಿಟ್ಟು ಹೋಗ್ಬೇಡಿ. ಇದ್ಯಾವುದು ಕೆಟ್ಟ ಗಳಿಗೆಯಲ್ಲಿ ಈ ಘಟನೆ ನಡೆದು ಹೋಗಿದೆ. ಮುಂದೆ ಯಾವತ್ತೂ ಈ ರೀತಿ ಘಟನೆ ಆಗದಂತೆ ನೋಡಿಕೊಳ್ಳುತ್ತೇನೆ. ಬೇಡಿಕೊಳ್ಳುತ್ತೇನೆ. ನೋಡ್ರಿ, ನಿಮ್ಮ ಮಾತಿಗೆ ಒಪ್ಪಿಕೊಂಡು ನಾನು ಇಷ್ಟು ದಿನ ಇಲ್ಲಿವರೆಗೆ ಈ ಮನೆಯಲ್ಲಿದ್ದೇನೆ. ಇಂಥ ಘಟನೆ ನಡೆದ್ರು ಕೂಡ ಇಂಥ ಪಾಪಿಗಳ ಮುಖ ನೋಡಿಕೊಂಡು ಮತ್ತೆ ಈ ಮನೆಯಲ್ಲಿ ಇರೋದಕ್ಕೆ ನನಗಂತೂ ಸಾಧ್ಯ ಇಲ್ಲ. ನೋಡಿ, ನೀವು ಬೇಕಾದ್ರೆ ಬನ್ನಿ, ನಿಮ್ಮ ಅಣ್ಣ ಅತ್ತಿಗೆನೇ ಬೇಕು ಅಂದ್ರೆ ಈ ಮನೆಯಲ್ಲೇ ಇರಿ. ನಾನು ನಿರ್ಧಾರ ತೆಗೆದುಕೊಂಡಿದ್ದೀನಿ. ಇನ್ನು ಮೇಲೆ ಅದನ್ನು ಬದಲಾಯಿಸೋದಕ್ಕೆ ಸಾಧ್ಯನೇ ಇಲ್ಲ. ಮಲ್ಲಮ್ಮ, ಮೈದುನ, ಹಿಂದೊಮ್ಮೆ ಎಂತ ಕಷ್ಟ ಬಂದರೂ ಕೂಡ ನಾವು ಒಟ್ಟಿಗೆ ಬಾಳುತ್ತೇವೆ, ಈ ಮನೆಯನ್ನು ಒಡೆಯೋದಿಲ್ಲ ಅಂತ ಶಿವನಾಣೆ ಮಾಡಿ ನನಗೆ ಮಾತು ಕೊಟ್ಟಿದ್ರಿ. ಇವತ್ತು ಶಿವನಾಣೆ ಮಾಡಿದ ಮಾತು ಕೊಟ್ಟಿದ್ದನ್ನು ಮರೆತು ಈ ಮನೆ ಒಡೆದು ಹೋಗ್ಬೇಕು ಅಂತ ವಿಚಾರ ಮಾಡಿದ್ದೀರಾ. ಕೊಟ್ಟ ಮಾತಿಗೆ ಮಾತು ತಪ್ಪಿದ ಮೈದುನರು ನೀವು ಅಂತ ಅನಿಸ್ಕೋಬೇಕು ಅಂತ ಮಾಡಿದ್ದೀರಾ. ಬೇಡ ನೋಡು, ಎಂತ ಘಟನೆ ಬಂದ್ರು ನೀವೆಲ್ಲರೂ ಒಟ್ಟಿಗೆ ಇರಬೇಕನ್ನೋದೇ ನನ್ನ ಆಸೆ. ಬೇಕಾದ್ರೆ ನಿಮ್ಮ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಇದಕ್ಕಿಂತ ಹೆಚ್ಚಿಗೆ
ಹೋಗ್ಬೇಡಿಯಪ್ಪ, ಮನೆ ಬಿಟ್ಟು ಮಾತ್ರ ಹೋಗ್ಬೇಡಿ. ನೋಡ್ರಿ, ನಿಮ್ಮ ಮಾತಿಗೆ ಕೊಟ್ಟ ಮಾತು ನಿಮಗೆ ಮುಖ್ಯವಾಗಿ ಉಳಿಯಬೇಕು ಅಂದಿದ್ರೆ ನೀವಿಲ್ಲ ಇರಿ. ನಮ್ಮ ಸಂಸಾರ ಹಾಳಾದ್ರೂ ಚಿಂತೆ ಇಲ್ಲ, ಅತ್ತಿಗೆ ಕೊಟ್ಟ ಮಾತು ಉಳಿಸಿಕೊಳ್ಬೇಕು ಅಂತ ನಿರ್ಧಾರ ಮಾಡಿದ್ರೆ ನೀವು ನಿಮ್ಮ ಅತ್ತಿಗೆ ಜೊತೆನೇ ಇರಿ. ನಾನು ಮಾತ್ರ ಇನ್ನೊಂದು ಕ್ಷಣ ಕೂಡ ಈ ಮನೆಯಲ್ಲಿ ಇರೋದಿಲ್ಲ. ಈಗಿಂದ ನಾನು ಈ ಮನೆ ಬಿಟ್ಟು ಹೊರಟು ಹೋಗ್ತೀನಿ. ರೂಪ ಒಂದೇ ಸಮನ ಹಠ ಹಿಡಿದಿದ್ದಾಳೆ. ಹೆಂಡತಿಯನ್ನು ಬಿಟ್ಟು ಈ ಮನೆಯಲ್ಲಿ ನನಗೂ ಇರೋಲಾಗೋದಿಲ್ಲ. ಈ ಮನೆಯ ಆಸ್ತಿಯನ್ನು ನಾನೇನು ಭಾಗ ಮಾಡಿ ಹೋಗುತ್ತಿಲ್ಲ. ಎಲ್ಲಿಯಾದರೂ ದುಡಿದು ತಿಂದು ಬದುಕುತ್ತೇವೆ. ಬರ್ತೀನಮ್ಮ, ಬರ್ತೀನಿ. ನನಗೆ ರೂಪದಲ್ಲಿ ಮಾತು ಕೇಳಿ ಮನೆ ಬಿಟ್ಟು ಹೋಗ್ಬೇಡಿ, ಇಲ್ಲೇ ಇರಿ. ಹೇಗಾದ್ರೂ ಸಮಾಧಾನ ಮಾಡಿಕೊಳ್ಳಿ. ಕಥೆಯು ಮುಗೀತೆ, ಲತೆಯು ಬಾಡುವ ಮುನ್ನ ಎಲ್ಲಿಗೆ ಪಯಣ, ಯಾವುದೋ ದಾರಿ, ಏಕಾಂಗಿ ಸಂಚಾರಿ, ಏಕಾಂಗಿ ಸಂಚಾರಿ, ಎಲ್ಲಿಗೆ ಪಯಣ, ಯಾವುದು ದಾರಿ. ಕೆಡುವ ಕಾಲಕ್ಕೆ ಅವರಿಗೆಷ್ಟು ಬುದ್ಧಿ ಹೇಳಿದರೂ ಅದಕ್ಕೆ ಅವರು ಒಪ್ಪುವುದಿಲ್ಲ ಗೌರಿ. ವಿಧಿಲಿಖಿತ ಎಂದು ತಪ್ಪುವುದಿಲ್ಲ. ಏನು ನಡೆಯಬೇಕಾಗಿದೆಯೋ ಅದು ನಡೆದೇ ಹೋಗುತ್ತದೆ. ನೀನೊಬ್ಬಳು ಹತ್ತರೆ ಕರೆದರೆ ನಿನ್ನನ್ನು ಕೇಳುವವರಾರಿದ್ದಾರೆ ಗೌರಿ? ಇಲ್ಲೇ ಕೇಳುವವರಾರಿದ್ದಾರೆ? ದೇವರಲ್ಲಿ ಒಳ್ಳೆಯದನ್ನೇ ಪಡೆಯದೆ ಬಂದ ಕಡು ಮೂರ್ಖರು ನಾವು. ಕೊನೆವರೆಗೂ ಕಣ್ಣೂರಿನ ಕಡು ತಾಪ ಪಡುತ್ತಾ ಬದುಕಬೇಕಾಗಿದ್ದೇ ನಮ್ಮ ಹಣೆ ಬರದಲ್ಲಿ ಬರೆದಿದೆ ಎಂದಾಗ ಅದನ್ನು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ ಗೌರಿ, ಸಾಧ್ಯವಿಲ್ಲ. ಲೇ, ಅವನು ಹೋದ, ನೀನು ಇನ್ನು ಇಲ್ಲೇ ಏಕೆ ನಿಂತಿರುವೆ? ನಿನ್ನಿಂದ ಇನ್ನು ನಾವೇನೇನು ಪಾಪಗಳನ್ನು ಅನುಭವಿಸಬೇಕಾಗಿದೆಯೋ ಆ ಬ್ರಹ್ಮನಿಗೆ ಗೊತ್ತು. ನಿನ್ನ ಮುಖ ತೋರಿಸದೆ ಹೊರಟು ಹೋಗು ನನ್ನ ಮನೆಯಿಂದ. ಬರ್ತೀನಿ ಅತ್ತಿಗೆಮ್ಮ. ಸತ್ಯಕ್ಕೆ ಸಾವಿಲ್ಲ, ಅಯ್ಯೋ, ಸುಳ್ಳಿಗೆ ಸುಖವಿಲ್ಲ, ಅಪವಾದಕ್ಕೆಂದು ಜಯ ಸಿಗುವುದಿಲ್ಲ. ಈ ಅಪವಾದದಿಂದ ಮುಕ್ತನಾದ ಮೇಲೆ ಮತ್ತೆ ಬಂದು ನಾನು ನಿನಗೆ ಮುಖ ತೋರಿಸುತ್ತೇನಪ್ಪ. ನನಗೆ ಆಶೀರ್ವಾದ ಮಾಡು ಅತ್ತಿಗೆಮ್ಮ. ಮನದಿ ಮಕ್ಕಳು ಮೈದುನ, ನೀನು ಹೋಗ್ಬಿಟ್ರೆ ನನಗೆ ಯಾರು ಇದ್ದಾರೆ? ಯಾರಿಗೋಸ್ಕರ ನಾನು ಬದುಕಬೇಕು? ಏನ್ರಿ, ಇವರನ್ನು ದಯವಿಟ್ಟು ಹೊರಗಡೆ ಹಾಕ್ಬೇಡ್ರಿ. ಬೇಡ ಮೈದುನ, ಹೋಗ್ಬೇಡ. ಏನಿಲ್ಲ ಗೌರಿ, ಗೌರಿ ನೀನು ಈ ರೀತಿ ಅತಿಯಾಗಿ ಗೌರಿ ನೀನು ಈ ರೀತಿ ಅತಿಯಾಗಿದ್ದರಿಂದ ಬೆಳೆಸಿದ್ದರಿಂದಲೇ ಇವನು ಅಡ್ಡದಾರಿ ಹಿಡಿದಿದ್ದಾನೆ. ನಾ ಕೊಟ್ಟ ಮಾತನ್ನು ನೀ ಪಾಲಿಸಬೇಕೆಂದಿದ್ದರೆ ಮೊದಲು ನನ್ನ ಮನೆ ಬಿಟ್ಟು ಹೊರಹಾಕು ಈ ನೀಚನನ್ನು. ಬರ್ತೀನಿ ಅಮ್ಮ. ಮನದಿ ಮಕ್ಕಳು ಸ್ನೇಹಿತರನ್ನು ದೂರ ಮಾಡಿದೆಯಾ? ಹೋಗುವ ಮುನ್ನ ಮರೆಸಿದೆ ನಿನ್ನ, ಏನೋ ನಿನ್ನ ಗುರಿ, ಎಲ್ಲಿಗೆ ಪಯಣ, ಯಾವುದೋ ದಾರಿ, ಏಕಾಂಗಿ ಸಂಚಾರಿ, ಸಂಚಾರಿ. ಅವರು ಮನೆ ಬಿಟ್ಟು ಹೋದ್ರು, ಇವನು ಮನೆ ಬಿಟ್ಟು ಹೋದ. ಏನಾಯ್ತ್ರಿ ನಮ್ಮ ಬದುಕು? ದೇವರೇ, ನಾವೇನು ತಪ್ಪು ಮಾಡಿದ್ದೇವಂತ ನಮಗೆ ಇಂಥ ಶಿಕ್ಷೆಯನ್ನು ಕೊಟ್ಟು ಕಾಡುತ್ತಿರುವೆ. ನಮ್ಮ ಕನಸುಗಳಿಗೆಲ್ಲ ಬೆಂಕಿ ಹಚ್ಚಿ ಈ ನಮ್ಮ ಮನೆಯನ್ನು ಮುರಿದ ನಿನಗೆ ಈಗಲಾದ್ರೂ ಸಮಾಧಾನ ಆಯ್ತೇನಪ್ಪ?
ಸ್ವಲ್ಪ ಸಮಾಧಾನವಾಯಿತೆ. ಇಲ್ಲ ರೀ ರೀ, ಮೈದುನರು ಮನೆ ಬಿಟ್ಟು ಹೋದ್ಮೇಲೆ ನಾನು ಯಾಕ್ರಿ ಬದುಕಬೇಕು ರೀ? ನನಗೆ ಈ ಜೀವನವೇ ಸಾಕು. ಒಂದು ದೊಡ್ಡ ವಿಷಯವನ್ನು ಕೊಟ್ಬಿಡ್ರಿ, ನಿಮ್ಮ ಕಣ್ಮುಂದೆ ನಾನು ಮುತ್ತೈದೆಯಾಗಿ ಸಾಯ್ತೀನಿ. ನಿರಪರಾಧಿಯಾದ ನಾನು ಎಂತಹ ಅಪವಾದವನ್ನು ಹೊತ್ತುಕೊಂಡು ಮನೆ ಬಿಟ್ಟು ಹೊರಬರಬೇಕಾಯಿತು. ಅಣ್ಣ ಅತ್ತಿಗೆಯರ ಕನಸನ್ನು ಮಣ್ಣುಗೂಡಿಸಿ ಅಣ್ಣ ತಮ್ಮಂದಿರನ್ನು ಅಗಲಿಸಲು ಸಂಚು ರೂಪಿಸುತ್ತಿರುವ ಆ ಸಾಹುಕಾರನ ಬಲೆಗೆ ನನ್ನತ್ತಿಗೆ ರೂಪ ಸಿಲುಕಿರಬಹುದೇ? ತಪ್ಪು ಮಾಡದ ನನ್ನ ಮೇಲೆ ಅಪರಾಧ ಹೊರಿಸಿ ಮನೆಯಿಂದ ಬೇರೆಯಾಗಲು ಅವಳಾಡಿದ ನಾಟಕವಿರಬಹುದೇ? ಇದು ಸತ್ಯವೇ ಆಗಿದ್ದಲ್ಲಿ ನಮ್ಮ ಮನೆತನದ ಮಾನವೇ 3 ಕಾಸಿಗೂ ಕಡೆಯಾಗಿ ಸಮಾಜದಲ್ಲಿ ತಲೆ ಎತ್ತಿ ತಿರುಗದಂತಾಗುತ್ತದೆ. ಏ ಸಾಹುಕಾರ ರುದ್ರ, ಈ ಕೆಲಸ ನಿನ್ನಿಂದಲೇ ಆಗಿದ್ದರೆ ನಿನ್ನ ರುಂಡವನ್ನು ಕತ್ತರಿಸದೇ ಬಿಡಲಾರೆನು. ಜಗಳವಾಡಿ ಮನೆಯಂತೂ ಬಿಟ್ಟು ಬಂದಾಯಿತು. ಮುಂದೆ ನಮ್ಮ ಬದುಕಿನ ಗತಿ? ಅಂದರೆ ನನಗಿಂತ ನಿಮ್ಮ ಮನೆಯೇ ಮುಖ್ಯವಾಗಿ ಬಿಟ್ಟಿದೆ. ನನ್ನ ಶೀಲಕ್ಕಿಂತ ನಿಮ್ಮ ಅತ್ತಿಗೆ ಕೊಟ್ಟ ಮಾತೇ ನಿಮಗೆ ಮುಖ್ಯವಾಯಿತೆ. ನೋಡ್ರಿ, ನನ್ನ ಮೇಲೆ ನಿಮಗೆ ಪ್ರೀತಿ ಇರದೆ ಹೋಗಿದ್ರೆ ಯಾವುದಾದ್ರೂ ಹಾಳ ಬಾವಿಗೋ ಅಥವಾ ಕೆರೆಗೂ ತಳ್ಳಿ ಹೋಗ್ಬಿಡಿ. ನಾನು ಹೋದ್ಮೇಲೆ ನಿಮ್ಮ ಅಣ್ಣ ಅತ್ತಿಗೆಯರ ಜೊತೆ ಸುಖ ಸಂತೋಷದಿಂದ ಇರುವಿರಂತೆ. ನಾನು ಹಾಗೆ ಹೇಳಲಿಲ್ಲ ರೂಪ. ಇದೀಗ ಏರುತ್ತಿರುವ ನಮ್ಮ ಮನೆ ಒಮ್ಮಿಂದೊಮ್ಮೆಲೆ ಮುರಿದು ಮೂರಾಬಟ್ಟೆ ಆಯಿತು. ಹೊಲದಲ್ಲಿ ಬೆಳೆದಂಥ ಬೆಳೆಯನ್ನು ಬಿಟ್ಟು ಬರಿಗೈಯಿಂದ ಮನೆ ಬಿಟ್ಟು ಬಂದೆವು. ನಿಮ್ಮ ಅತ್ತಿಗೆ ನಿಮ್ಮೆಲ್ಲರನ್ನು ದುಡಿಸಿಕೊಂಡು ತಾನು ಮಹಾರಾಣಿಯಾಗಿ ಬೆಳಿಬೇಕು ಅಂತ ಮಾಡಿದ್ಲು. ದುರಾದೃಷ್ಟ. ನಾವೇನು ಮಾಡಬೇಕು? ದೇವರನ್ನೇ ನಂಬಿಕೊಂಡು ಆ ಮನೆ ಬಿಟ್ಟು ಬಂದಿದ್ದೇವೆ. ನೋಡಿ, ದೇವರು ಯಾವುದಾದ್ರೂ ರೂಪದಲ್ಲಿ ಬಂದು ಸಹಾಯ ಮಾಡ್ತಾನೆ ಅಂತ ನನ್ನ ಅಂತರಾತ್ಮ ಒತ್ತಿ ಹೇಳ್ತಾ ಇದೆ. ನೋಡ್ರಿ, ಭೀಮನಂತ ಬಲಶಾಲಿ ಅಂತ ಗಂಡನನ್ನು ಪಡೆದುಕೊಂಡಿದ್ದೇನೆ. ಅದೆಷ್ಟೇ ಕಷ್ಟ ಸುಖಗಳು ಬಂದರೂ ಕೂಡ ಭಾಗಿಯಾಗಿ ನಿಮ್ಮ ಜೊತೆ ನಾನು ನಿಲ್ತೇನ್ರಿ. ರೂಪ, ಹೆಂಡತಿಯಾದವಳು ಗಂಡನ ಸುಖವನ್ನೇ ಬಯಸುತ್ತಾಳೆ. ಮಕ್ಕಳು ತಾಯಿಯನ್ನೇ ಅವಲಂಬಿಸಿ ಬೆಳೆಯುವಂತೆ ಗಂಡನಾದವನು ತನ್ನ ಜೀವನವನ್ನೇ ಹೆಂಡತಿಯ ಕೈಯಲ್ಲಿಟ್ಟು ಬದುಕುತ್ತಾನೆ. ಮನೆ ದೇವಾಲಯ, ಗಂಡನೇ ದೇವರೆಂದು ತಿಳಿದು ಕಷ್ಟ ಸುಖಗಳು ಎಷ್ಟೇ ಬರಲಿ ಗರತಿಯಾಗಿ ಗಂಡನ ಮನೆಗೆ ಗೌರವ ಕೊಟ್ಟು ಹೊಂಡಿನ ಕಳಸ ಇಡುವ ಹೆಣ್ಣಾಗಬೇಕು. ಅಂತ ಹೆಂಡತಿಗೆ ಮತ್ತೆ ಈ ಮನೆತನಕ್ಕೆ ಸಮಾಜ ಗೌರವವನ್ನಿಟ್ಟು ಆದರಿಸುತ್ತದೆ. ನೀನು ಅಂತ ಹೆಣ್ಣಾಗಿ ನನ್ನ ಬದುಕಿಗೆ ಬೆಳಕಾಗು. ಸಂಸಾರದ ತುಂಬ ಸಿಹಿ ಜೇನು ನೀಡುವ ಫಲಪುಷ್ಪವಾಗು. ಇದೊಂದೇ ಜನ್ಮ ಅಲ್ಲ ರೀ, ಇನ್ನು 7 ಜನ್ಮ. ಮುಂದಿನ ಜನ್ಮದಲ್ಲಿ ನೀವೇ ನನ್ನ ಪತಿ ಆಗ್ಬೇಕು, ನಾನೇ ನಿಮ್ಮ ಸತಿ ಆಗ್ಬೇಕು ಅಂತ ಆ ದೇವರ ಹತ್ರ ಬೇಡ್ಕೊಳ್ತೇನ್ರಿ. ಅದೆಷ್ಟೇ ಕಷ್ಟ ಸುಖಗಳು ಬರಲಿ, ಅದೇನೇ ಆಗ್ಲಿ, ನಾವಿಬ್ರು ಆದರ್ಶ ದಂಪತಿಗಳಾಗಿ ಬಾಳೋಣ ರೀ. ನನ್ನನ್ನು ನಂಬ್ರಿ. ಗಂಡ ಹೆಂಡತಿಯನ್ನು ನಂಬದೆ ಮತ್ತಿನ್ನಾರನ್ನು ನಂಬಬೇಕು. ಕುರುಡನಂತೆ ನಿನ್ನ ಕೈ ಹಿಡಿದು ಬಂದಿರುವೆ. ನಾನು ಈ ಬದುಕಿನಲ್ಲಿ ದಾರಿಯಲ್ಲಿ ಕಲ್ಲು ಮುಳ್ಳುಗಳು ತುಳಿಯದಂತೆ ಮುನ್ನಡೆಸು ನನ್ನನ್ನು. ಸಂಸಾರ ಎಂಬ ಸಮುದ್ರದಲ್ಲಿ ಸುಳಿ ಎತ್ತ ಸಾಗದ ನಮ್ಮ ಬದುಕು ದಡ ಸೇರಲಿ, ಆನಂದದಿಂದ ದಡ ಸೇರಲಿ. ದೇವರ ಆಣೆಯಾಗಿ ಹೇಳುತ್ತೇನೆ, ನಿನ್ನನ್ನೇ ನಂಬಿದ್ದೇನೆ. ಅಣ್ಣ ತಮ್ಮಂದಿರನ್ನು ಅಗಲಿ ನಿನ್ನ ಜೊತೆ ಬಂದಿರುವೆ. ಗಂಡ ಹೆಂಡತಿಯನ್ನು ನಂಬದೇ ಮತ್ತಿನ್ನಾರನ್ನು ನಂಬಬೇಕು. ನೀವು ನನ್ನ ದೇವರು, ನಾನು ನಿಮ್ಮ ಚರಣದಾಸಿ.
ಈ ನಿಮ್ಮ ಸೇವೆಗಾಗಿ ಈ ನನ್ನ ಜೀವವನ್ನೇ ನಿಮಗೆ ಮುಡುಪಾಗಿಟ್ಟಿದ್ದೇನೆ. ಬನ್ನಿ, ಈ ಸಂತೋಷದಲ್ಲಿ ನಾವಿಬ್ಬರು ಸೇರಿ ಹಾಡಿ ನಲಿಯೋಣ. ನನ್ನ ಜೀವನ ಜ್ಯೋತಿ ನೀನೇ, ನನ್ನ ಪ್ರೇಮದ ಮೂರ್ತಿ ನೀನೇ. ನನ್ನ ಜೀವನ ಜ್ಯೋತಿ ನೀನೇ, ನನ್ನ ಪ್ರೇಮದ ಮೂರ್ತಿ ನೀನೆ. ನನ್ನ ಜೀವನ ಜ್ಯೋತಿ ನೀನೆ, ನನ್ನ ಪ್ರೇಮದ ಮೂರ್ತಿ ನೀನೆ. ನಿನ್ನ ಅಂದಕ್ಕೆ ಬೆರಗಾದೇನೋ, ನಿನ್ನ ಚಂದಕ್ಕೆ ಮನಸೋತಿನೋ. ನಿನ್ನ ಅಂದಕ್ಕೆ ಬೆರಗಾದೇನೋ, ನಿನ್ನ ಚಂದಕ್ಕೆ ಮನಸೋತಿನೋ. ರಾಧೇನ ಕೃಷ್ಣ ಸುರಿಸುವ ಮಧುರಗಾಣ, ಓ ಪ್ರೇಮಿಯೇ ನೀ ಬಳಿ ಬಾರಿಯೇ. ನನ್ನ ಜೀವನ ಜ್ಯೋತಿ ನೀನೆ, ನನ್ನ ಪ್ರೇಮದ ಮೂರ್ತಿ ನೀನೇ. ಕನಸಲಿ ಬಂದೆ ನೀ ಮನಸಲಿ ನಿಂದೆ, ನನ್ನ ಬಾಳಿಗೆ ನೀ ಬೆಳಕಾದೆ. ಓ ಕನಸಲಿ ಬಂದೆ ನೀ ಮನಸಲಿ ನಿಂದೆ, ನನ್ನ ಬಾಳಿಗೆ ನೀ ಬೆಳಕಾದೆ. ಏಳೇಳು ಜನ್ಮದ ಜೋಡಿ ನನ್ನದು, ಎಂದಿಗೂ ಬೇರೆಯಾಗದು. ರಾಧೇನ ಕೃಷ್ಣ ಸುರಿಸುವ ಮಧುರಗಾಣ, ಓ ಪ್ರೇಮಿಯೇ ನೀ ಬಳಿ ಬಾರೇ. ನನ್ನ ಜೀವನ ಜ್ಯೋತಿ ನೀನೆ, ನನ್ನ ಪ್ರೇಮದ ಮೂರ್ತಿ ನೀನೆ. ನನ್ನ ಜೀವನ ಜ್ಯೋತಿ ನೀನೆ, ನನ್ನ ಪ್ರೇಮದ ಮೂರ್ತಿ ನೀನೆ. ಏನು ಗಂಡ ಹೆಂಡತ್ರಿ ಸಾಮಾನು ತೊಗೊಂಡು ಹೊಂಟ್ರಿಯಲ್ಲ, ಎಲ್ಲಿಗೆ? ಏನವ ತಂಗಿ, ಹೊಸದಾಗಿ ಗಂಡನ ಕರ್ಕೊಂಡು ತವ್ರ ಮನೆಗೆ ಹೊಂಟೀನವ ತಂಗಿ? ಏನಪ್ಪ ತಮ್ಮ, ಇಂಥ ಹೆಣ್ಣು ಮಗಳು ನೀನು ಹೆಂಡತಿ ಸಿಗ್ಬೇಕಾರ ನೀ ಪೂರ್ವ ಜನ್ಮದ ಪುಣ್ಯ ಮಾಡಿರ್ಬೇಕು. ರೂಪದಲ್ಲಿ ಗುಣದಲ್ಲಿ ಎದಕ್ಕೂ ತೆಗಿಯಂಗಿಲ್ಲ. ನೀವೆಲ್ಲ ಹೇಳೋದು ಸತ್ಯವಾದರೆ ನಮಗೀಗ ಆಪತ್ತು ಬಂದಿದೆ. ಮನೆಯಲ್ಲಿ ಅಕ್ಕ ಮಾವ ಎಲ್ಲರ ಜೊತೆ ಜಗಳ ಮಾಡಿಕೊಂಡು ಮನೆಯಿಂದ ಹೊರಗಡೆ ಬಂದಿದ್ದೇವೆ. ಮುಂದೆ ಆ ದೇವರು ಹೇಗೆ ದಾರಿ ತೋರಿಸ್ತೇನೋ ಅದೇ ರೀತಿ ನಡೆಯಬೇಕು ಅಂತ ನಿರ್ಧರಿಸಿದ್ದೇವೆ. ಹೌದಾ? ಛೇ ಛೇ ಛೇ, ಸಂಸಾರ ಅಂದ ಮ್ಯಾಗ ಜಗಳ ಬಡ್ದಾಟ ಇದ್ದಿದ್ದವ ಅಲ್ವೇ? ಬಂದು 3 ತಿಂಗಳಾಗಿಲ್ಲ, ಆಗಲ್ಕೆ ಮನೆ ಮುರಿದು ಹೊಂಟಿ ಅಂತೇಳಿ ಯಾಕಪ್ಪ ಹೋದ ತೊಗೊಂಡು ಹೊಕ್ಕ್ಯವ? ನಡಿ, ನಾವೆಲ್ಲ ಹಿರಿಯರದೀವಿ, ಬುದ್ಧಿ ಹೇಳಿ ಯಾಕೆ ಶುದ್ಧ ಮಾಡ್ತೀವಿ. ಯಾಕ್ರಿ ಅಪ್ಪರ? ಹೌದು ಮಲ್ಲಣ್ಣ, ಜಗಳವಾಡದ ಸಮಸ್ಯೆಗಳೇ ಇರದ ಸಂಸಾರಗಳಿಲ್ಲ. ಸುಮ್ಮನೆ ಅಣ್ಣ ಅತ್ತಿಗೆಯರ ಮಾತಿನಂತೆ ನಡೆದು ನಡೆಯಿರಿ. ರೂಪ, ಸುಮ್ಮನೆ ಈ ಜನರ ಕಣ್ಣಿಗೆ ಏಕೆ ಗುರಿಯಾಗುವೆ? ಹೊಂದಿಕೊಂಡು ಹೋಗಬಾರದೆ? ಕೂಡಿ ಬಾಳದಂತೆ, ಸತ್ತರೂ ಒಬ್ಬರಿಗೊಬ್ಬರು ಹಿಡಿ ಮಣ್ಣು ಹಾಕದಂತೆ, ಮನಸ್ಸು ಕೆಟ್ಟು ಅಣ್ಣ ತಮ್ಮಂದಿರು ದಾಯಾದಿಗಳಾಗಿದ್ದೇವೆ. ಅದಕ್ಕೆ ಕಾರಣ ಹೇಳಲು ನಾಚಿಕೆಯಾಗುತ್ತದೆ. ನೆನೆಸಿಕೊಂಡರೆ ನನ್ನ ರೋಷಾಜ್ಞೆ ಮತ್ತಷ್ಟು ಹೆಚ್ಚಾಗುತ್ತದೆ. ನನ್ನ ತಮ್ಮನಿಂದ ನಡೆದ ಘಟನೆಯನ್ನು ನೆನೆಸಿಕೊಂಡರೆ ನನಗೆ ನಾಚಿಕೆಯಾಗುತ್ತದೆ. ಆನಂದ ಕುಡಿದು ಬಂದು ಸಾಧ್ವಿಯಾದ ನನ್ನ ಹೆಂಡತಿಯನ್ನು ಮೈ ಮುಟ್ಟಿದ. ಸಾಧ್ವಿ ಈ ಮನೆಯಲ್ಲಿ ಎಲ್ಲರಿಗೂ ವಿಷಯವನ್ನು ತಿಳಿಸಿದಳು, ಕಣ್ಣೀರು ಹಾಕಿದಳು. ನನ್ನ ಹೆಂಡತಿಗೆ ಕೆಡುಕಾದ ಮೇಲೆ ಆ ಮನೆಯಲ್ಲಿ ಒಂದು ಕ್ಷಣವೂ ಇರಬಾರದೆಂದು ಬರಗೆಯಲ್ಲಿ ಮನೆ ಬಿಟ್ಟು ಬಂದೆವು. ಮುಂದಿನ ಭವಿಷ್ಯಕ್ಕಾಗಿ ಚಿಂತಿಸುತ್ತಾ ನಿಂತಿರುವೆವು. ಎಂತ ಕೆಡಕದನಪ್ಪ ಅವ. ಅಲ್ಲ, ಅತ್ತಿಗೆ ಅಂದ್ರೆ ಹೆತ್ತ ತಾಯಿ ಇದ್ದಂಗ. ಹಿಂಗಿದ್ರ ನೀವು ಆ ಮನಿಗೆ ಕಾಲಿಡೋದು ಬೇಡ. ನೋಡ್ರಿ,
ಬಂದಿರಿ ಅಂದ್ರೆ ನಾಲ್ಕು ಒದ್ದ ಬರು ನಾವು ನನ್ನ ಮಗನ ಈ ಭೂಮಿ ಮ್ಯಾಗ ಬದುಕಬಾರ್ದ್ರಿ ಅವನವನ ಅಲ್ರಿ ಮಲ್ಲನವ್ರ ಒಂದು ಮಾತು ಹೇಳ್ತೀನಿ ತಪ್ಪು ತಿಳ್ಕೊಂಡಂಗಂದ್ರ ನಿಮಗೂ ಒಳ್ಳೇದಾಕತಿ ನಮಗೂ ಒಳ್ಳೇದಾಕತಿ ಹೇಳಿ ಅದಾವ ಮಾತು ನನಗೆ ಒಳ್ಳೆಯದಾಗುವುದಾದರೆ ಖಂಡಿತವಾಗಿ ಕೇಳುತ್ತೇನೆ. ಸಾವುಕಾರ್ರಿ ಮಲ್ಲನಂತ ಸಂಬಾಯ್ತು ಹುಡುಗರು ಸಿಗುದು ಭಾಳ ಕಷ್ಟ ಐತಿ. ಅದ್ರಾಗ ನಿಮ್ಮ ತ್ವಾಟದಾಗ ಕೆಲ್ಸಕ್ಕೆ ಒಬ್ಬರು ಜವಾಬ್ದಾರಿ ಮನುಷ್ಯ ಬೇಕಂತ ಹೇಳಿದ್ರಲ್ಲ, ದೇವರು ಅನಷ್ಟ ಕುಡಿಸ್ಕೊಟ್ಟನ. ಹೆಂಗಂತೀರಿ ಅಪ್ಪರ? ಮಲ್ಲಣ್ಣ, ನಿಮ್ಮ ತಮ್ಮನಿಂದ ನೀವು ವೈರಿಗಳಂತೆ ಬದುಕಬೇಕಾಗಿದೆ. ನಾನು ಎಷ್ಟು ಸಮಯದಲ್ಲಿ ನಿಮಗೆ ಸಹಾಯ ಮಾಡಲು ಬಂದು ಅವನಿಂದ ಅವಮಾನಗೊಂಡ ಸಿಟ್ಟಿಗೆ ನೀವು ದ್ವೇಷ ಸಾಧಿಸಬೇಕಾಗಿದೆ ಹೊರತು ಬೇರೆ ಯಾವ ದ್ವೇಷ ಸಾಧನೆ ಇಲ್ಲ. ಸತ್ಯ ಈಗ ನಿನಗೆ ಅರ್ಥ ಆಗಿದೆ. ನನ್ನನ್ನು ನಂಬಿದವರನ್ನು ನಾನೆಂದೂ ಕೈ ಬಿಟ್ಟಿಲ್ಲ. ನನಗೆ ಎದುರಾದವರು ನನಗೆ ವೈರಿಯಾದಂತೆ. ನನ್ನನ್ನು ನಂಬಿದವರಿಗೆ ನಾನು ಜೀವನವನ್ನೇ ಕೊಡುತ್ತೇನೆ. ನೀನು ಒಪ್ಪಿದರೆ ನಿನ್ನ ಮುಂದಿನ ಕೆಲಸದ ಬಗ್ಗೆ ನಾನು ತಿಳಿಸುತ್ತೇನೆ ಮಲ್ಲಣ್ಣ. ಪ್ರಮಾಣದಿಂದ ದುಡಿಯಲು ನಾನು ಸಿದ್ಧನಿದ್ದೇನೆ. ಆದರೆ ನನ್ನನ್ನು ಜೀತದಾಳದಂತೆ ನೋಡಿಕೊಳ್ಳಬಾರದು, ಗೌರವದಿಂದ ಕಾಣಬೇಕು. ನಿಮ್ಮಿಂದ ನನಗೆ ಅನ್ಯಾಯವಾಗದಿದ್ದರಷ್ಟೇ ಸಾಕು. ಮಲ್ಲಣ್ಣ, ನಿನ್ನಂಥ ಒಳ್ಳೆಯ ಮನುಷ್ಯನಿಗೆ ಅಣ್ಣ ತಮ್ಮಂದಿರಿಂದ ಅನ್ಯಾಯವಾಗಿದೆ ಎಂದು ನಾನು ನಿನಗೊಂದು ಹೊಸ ಬದುಕನ್ನು ಕೊಡುತ್ತೇನೆ. ನನ್ನ ಮನೆಯ ಪಕ್ಕದಲ್ಲೇ ನಿನಗೆ ಇರಲು ಮನೆ ಕೊಡುತ್ತೇನೆ. ಇಂದಿನಿಂದ ನನ್ನ ಸಮಸ್ತ ಆಸ್ತಿಯ ಜವಾಬ್ದಾರಿಯನ್ನು ನೀನೇ ನೋಡಿಕೊ. ಬಿಸಿಲಲ್ಲಿ ದುಡಿದು ದಣಿಯಬೇಡ. ಮುಂದಿನ ಭವಿಷ್ಯಕ್ಕಾಗಿ ಚಿಂತಿಸಬೇಡ. ನನ್ನ ಹೊಲದ ಮೇಲ್ವಿಚಾರಕನಾಗಿ ನನ್ನೆಲ್ಲ ಸಮಸ್ತ ಆಸ್ತಿಯ ಜವಾಬ್ದಾರಿಯನ್ನು ನೀನು ನೋಡಿಕೊ. ಅದಕ್ಕಾಗಿ ನಿನಗೆ ವರ್ಷಕ್ಕೆ 10 ಲಕ್ಷ ರೂಪಾಯಿ ಕೊಡುತ್ತೇನೆ, ಗೌರವವನ್ನು ನೀಡುತ್ತೇನೆ. ಹೌದೇ ಸಾವುಕಾರ್ರೆ? ವರ್ಷಕ್ಕೆ ನನಗೆ 10 ಲಕ್ಷ ರೂಪಾಯಿ ಪಗಾರವೇ? ಈ ಮಾತು ಸತ್ಯವೇ? ನಾನು ಇದನ್ನು ನಂಬಲೇ? ದಾನಕ್ಕೆ ಹೆಸರಾಗಿ ಬಡವರನ್ನು ಕಂಡರೆ ಸಹಾಯ ಮಾಡುವ ದನಿಗಳೆಂದು ಊರು ಜನರು ಹಾಡಿ ಹೊಗಳುತ್ತಿದ್ದರು. ನಿಮ್ಮ ದೊಡ್ಡ ಗುಣ ನಮಗೆ ಇಂದು ಅರ್ಥವಾಗುತ್ತಿದೆ. ನಿಮ್ಮಂಥವರಿಂದಲೇ ನಮ್ಮಂಥವರ ಬಡವರ ಬಾಳು. ನೋಡ್ತಮ್ಮ ಊರು ತುಂಬ ಕುಂಟಿ ಕಟ್ಟಿದೆ ಅಂದ್ರ ಒಬ್ರು ಕಡ್ದಂತಾರ, ಒಬ್ರು ಬಳದಂತಾರ. ಪಟ್ಟಿನ ಮ್ಯಾಗ ನಮ್ಮ ಸಾವುಕಾರ 100 ಮಂದಿ ಬೇದ್ರ 200 ಮಂದಿ ಹೋಗೋತಿರ್ತಾರ. ಅದನ್ನ ನಿತ್ಯ ಎಲ್ಲಿ ಕೆಡ್ಸ್ಕೊಳಕಪ್ಪ? ಇಂಥ ದೈವ ಉಳ್ಳ ಸಾವುಕಾರ ಸಿಗಬೇಕಾದ್ರೆ ನೀವು ಭಾಳ ಪುಣ್ಯ ಮಾಡಿರ್ಬೇಕು. ನಮ್ಮ ಸಾವುಕಾರ ದಾನ ಧರ್ಮದ ಮಾಡೋದ್ರ ಎತ್ತಿದ ಕೈ ಅದನ್ರಿ. 10 ತಲೆಮಾರಿ ಕುಂತ ತಿನ್ನುವಷ್ಟು ಆಸ್ತಿ ಗಳಿಸ್ಯಾರ್ರಿ. ಒಟ್ಟು ಏನೈತ್ರಿ, ನೀವು ಒಟ್ಟು ನಿಮ್ಮ ಅಣ್ಣ ತಮ್ಮರು ಇದ್ರಿ. ಈಗ ನೀವು ಒಂದು ಪೊಸಿಷನ್ದಾಗ ಇರ್ಬೇಕು ನೋಡ್ರಿ, ಸಮಾಜದಾಗ ಇದ್ರಿ ಅಂದ್ರೆ ಸಾಕ್ರಿ. ಊಟದ್ದು ಚಿಂತೆ ಮಾಡಕ್ಕೆ ಹೋಗ್ರಿ. ನಿಮಗೆ 10 ಲಕ್ಷ ರೂಪಾಯಿ ಪಗಾರ ಕೊಡ್ತಾರೆ ನಮ್ಮ ಅಪ್ಪಾರ. ಒಟ್ಟು ಅವ್ರಿಗೆ ನೀವು ಅವ್ರು ಏನು ಹೇಳ್ತಾರೆ ಅದನ್ನು ಕೇಳ್ಕೊಂತವ್ರು ಸಾಕು. ನಂಬಿಕೆ ಒಂದು ಉಳಿಸ್ಕೊರ, ನಂಬಿಕೆ. ಮಲ್ಲಣ್ಣ, ನೀನು ನನ್ನ ಒಡ ಹುಟ್ಟಿದ ತಮ್ಮನಿದ್ದಂತೆ. ನಾನು ನಿನ್ನನ್ನು ಎಂದು ನಡಿ ನೀರಿನಲ್ಲಿ ಕೈ ಬಿಡುವುದಿಲ್ಲ. ಇಂದಿನದನ್ನು ಮರೆತು ಮುಂದಿನ ಬದುಕನ್ನು ನಗು ನಗುತ್ತಾ ಸಾಗಿಸು. ಏನ್ರಿ, ಇದಕ್ಕೆ ನಿಮ್ಮ ಒಪ್ಪಿಗೆ ಇದೆ ಏನ್ರಿ? ದೇವರೇ ಹತ್ತಿರ ಬಂದು ದಾರಿ ತೋರಿ ಹೊಸ ಬಾಳನ್ನು ನಡೆಸು ಎಂದು ಹೇಳುತ್ತಿರುವಾಗ ನಾನು ಒಲ್ಲೆನೆನ್ನುವೇನೆ. ಒಡ ಹುಟ್ಟಿದ ತಮ್ಮನೆಂದು ನನ್ನನ್ನು ಕರೆಯುವಾಗ ನಾನು ಬೇಡನೆನ್ನಲೆ. ಆಯಿತು ಸಾವುಕಾರ್ರೆ, ನಾನು ನಿಮ್ಮೊಂದಿಗೆ ಬರಲು ಸಿದ್ಧನಿದ್ದೇನೆ. ಶರಣಪ್ಪ, ಮಲ್ಲಣ್ಣನಿಗೆ ಇರಲು ಮನೆ ಕೊಡು. ಗಂಡ ಹೆಂಡತಿ ಹೊಸ ಜೀವನ ಪ್ರಾರಂಭ ಮಾಡಲು ಸಾಮಾನು ತರಲು ಅವರಿಗೆ 50,000 ರೂಪಾಯಿ. ಮಲ್ಲಣ್ಣನ ಮೇಲಿನ ಪ್ರೀತಿಗಾಗಿ ನನ್ನ ಉಚಿತ ಕೊಡುಗೆ ಅದು. ಮಲ್ಲಣ್ಣ, ನೀನು ಬಾ, ನಾವು ನಡೆಯುತ್ತೇವೆ.
ಆಯ್ತು ಸಾವುಕಾರ. ನೋಡ್ರಿ ನಾ ಈಗ ತೋಟಕ್ಕೆ ಹೋಗಿ ನಿಮ್ಗೆ ಏನು ರೂಮಿನ ವ್ಯವಸ್ಥೆ ಮಾಡ್ಬೇಕು ಅನ್ನೋದು ಮಾಡ್ತೀನಿ. ನೀವು ಆದಷ್ಟು ಬೇಗ ಬಂದು ಬಿಡ್ರಿ. ನೋಡಿದ್ರೇನ್ರಿ ಆ ದೇವರು ನಮಗೆ ಹೇಗೆ ದಾರಿ ತೋರಿಸಿದ ಅಂತ. ನೋಡ್ರಿ, ಇನ್ನು ಮೇಲಿಂದ ಹೊಲದಲ್ಲಿ ಕೆಲಸ ಮಾಡಬೇಕು ಅಂತ ಚಿಂತೆನೇ ಇಲ್ಲ, ನಾಳೆ ಏನಂತ ಅನ್ನೋದು ಚಿಂತೆನೇ ಇಲ್ಲ, ಸುಖದಿಂದ ನೆಮ್ಮದಿಯಿಂದ ಜೀವನ ಮಾಡ್ಬೋದು ರೀ. ನಾವು ಆ ಸಾಹುಕಾರನ ಜೊತೆ ಸ್ವಲ್ಪ ಹೊಂದಿಕೊಂಡು ಹೋದ್ರೆ ಸಾಕ್ರಿ, ನಮ್ಮ ಜೀವನ ತುಂಬ ಸುಂದರವಾಗಿ ನಡೆಯುತ್ತೆ ರೀ. ನನಗೆ ಇವತ್ತು ಎಷ್ಟು ಸಂತೋಷವಾಗ್ತಿದೆ ಗೊತ್ತಾ? ತುಂಬ ತುಂಬ ಸಂತೋಷವಾಗ್ತಿದೆ. ಇದೇ ಸಂತೋಷದಲ್ಲಿ ನಾವಿಬ್ರು ಕುಣಿದು ಕುಪ್ಪಳಬೇಕು ಅನಿಸ್ತಾ ಇದೆ ರೀ. ನೀ ಬಂದರೆ ಮೆಲ್ಲನೆ ಎದೆ ಚಿಮ್ಮಿತು ಚಂದನೆ, ನನ್ನ ಮನದಾಗೆ ಆಸೆ ಕಾರಂಜಿಯಾಗಿ ಚಿಮ್ಮಿ ಬಂದಿತು, ಈ ನನ್ನ ಜೀವ ನಿನ್ನ ಸೇರಿತು. ನೀ ಬಂದರೆ ಮೆಲ್ಲನೆ ಎದೆ ಚಿಮ್ಮಿತು ಚೆಲ್ಲನೆ, ನನ್ನ ಮನದಾಗೆ ಆಸೆ ಕಾರಂಜಿಯಾಗಿ ಚಿಮ್ಮಿ ಬಂದಿತು, ಈ ನನ್ನ ಜೀವ ನಿನ್ನ ಸೇರಿತು. ತಾನು ತಾನೋ ತಾನೋ ಬಳೆ ನನ್ನ ಕರ್ದಾಗ ಸಂತೋಷ